ಜ್ಯೋತಿಷ್ಯದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಪಾಠದಲ್ಲಿ ಆ್ಯಕ್ಚುಲಿ ರೆಗ್ಯುಲರ್ ಪಾಠ ಮಾಡೋಣ ಅಂದ್ಕೊಂಡಿದ್ದೆ. ವಿದ್ಯಾರ್ಥಿಗಳು ಕೇಳಿದಂಥ ಕೆಲವಿನ, ಯಾಕೆಂದರೆ ಪ್ರತಿ ವರ್ಷ ನಮಗೆ ಗ್ರಹಣಗಳು ಬರ್ತಾನೆ ಇರುತ್ತೆ. ಗ್ರಹಣಗಳು, ಹೊಸ ವರ್ಷದ ಆರಂಭ, ಉತ್ತರಾಯಣ ಪರ್ವಕಾಲಗಳು, ಗುರು ಮತ್ತು ಶನಿ ಬದಲಾಗುವಿಕೆ, ಇದು ಪ್ರತಿ ವರ್ಷ ಆಗ್ತಾ ಇರುತ್ತೆ. ಅದಾದಾಗೆಲ್ಲ ಕೂಡ ಮನುಷ್ಯನಿಗೆ ಏನೋ ಆಗತ್ತೆ ಅಂತ ಒಂದು ಭಯ ಆಗ್ಬೋದಿರ್ಬೋದು, ಅನುಕೂಲ ಆಗುತ್ತೆ ಅಂತ ತಾಪತ್ರಯ ಆದರೂ ಇರ್ಬೋದು, ಕನಿಷ್ಠ ಪಕ್ಷ ತಿಳ್ಕೊಳ್ಬೇಕು ಅಂತ ಕುತೂಹಲ, ಉತ್ಸಾಹ ಆದರೂ ಇರ್ಬೋದು. ಭಾಳ ಜನಕ್ಕೆ ಇದೇ ಥರ ಉತ್ಸಾಹ ಇದೆ ತಿಳ್ಕೊಳ್ಳೋದು ವಿಚಾರ. ಹಾಗಾಗಿ ಇವತ್ತು ನಾಳೆ ಹುಣ್ಣಿಮೆ ಸಂಭವಿಸಿರುವಂಥ ಗ್ರಹಣದ ಬಗ್ಗೆ ತಿಳ್ಕೊಳ್ಳೋಣ. ಗ್ರಹಣದ ಬಗ್ಗೆ ಹಿಂದೆ ಹಲವಾರು ಬಾರಿ ಕಾಮನ್ನಾಗಿ ಹೇಳಿಬಿಟ್ಟಿದ್ದೀವಿ, ಪ್ರತ್ಯೇಕವಾಗಿ ಹೇಳುವಂಥದ್ದೇನಿಲ್ಲ, ಆದರೆ ಸಂಕ್ಷಿಪ್ತವಾಗಿ ನೋಡುವಂಥ ಪ್ರಯತ್ನ ಮಾಡೋಣ. ಆಮೇಲೆ ವಿದ್ಯಾರ್ಥಿಗಳು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಆಮೇಲೆ ಈ ಪಾಠಕ್ಕೆ ಸಂಬಂಧಪಟ್ಟ ಆ್ಯಪಿಗೆ ಒಂದು ಸಣ್ಣ ಇಂಪ್ರೂವ್ಮೆಂಟ್ ಇದೆ, ಅದನ್ನು ನಿಮಗೆ ತೋರಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸೊ ಗ್ರಹಣ ಅಂತಂದಾಗ ಏನಾಗುತ್ತೆ ಅಂತಂದರೆ ಸಾಮಾನ್ಯವಾಗಿ ಭಯ ಆಗೋದು ಉಂಟು. ಯಾಕೆಂತಂದರೆ ಈ ಭಯಕ್ಕೆ ಕಾರಣ ಏನಂತಂದರೆ, ಸಾಮಾನ್ಯವಾಗಿ ಮನುಷ್ಯನಿಗೆ ಕಾಳಜಿನೇ ಇರೋದಿಲ್ಲ. ಯಾವಾಗ ಗ್ರಹಣ ಬರುತ್ತೆ ಅಸ್ಸಲು ಕಾಳಜಿ ಇರಲ್ಲ. ಆದರೆ ಯಾವಾಗ ಅದು ಬರುತ್ತೆ ಅಂದರೆ, ನಮಗೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ಒಂದು ಬೋರ್ಡ್ ಹಾಕಿರ್ತಾರೆ, ಚಂದ್ರಗ್ರಹಣ ಅಂತ ದೊಡ್ಡ ಹೆಡ್ಡಿಂಗ್ ಹಾಕಿ, ಬ್ಯಾನರ್ಸ್ ಹಾಕಿ, ಅವರೇ ನಿಮಗೆ ಹೇಳ್ತಾರೆ ಕೆಳಗೆ ಶುಭ ಫಲ, ಮಧ್ಯಮ ಫಲ, ಅಶುಭ ಫಲ ಅಂತ ಹೇಳ್ತಾರೆ. ಸೊ ನೀವು ಅದನ್ನು ನೋಡಿದ್ರೇ ಗಾಬರಿ ಆಗ್ತೀರಷ್ಟೇ ಆಗಲಿ. ಸಾಮಾನ್ಯವಾಗಿ ಅದನ್ನು ಹಿಡಿಸ್ಕೊಳ್ಳಿಲ್ಲ, ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ನೀವು ಮುಂದುವರಿತಾ ಇದ್ದರೆ ನಿಮಗೆ ಅಸಲು ಬಂದಿದ್ದು ಗೊತ್ತಿರಲ್ಲ, ಹೋಗೋದು ಗೊತ್ತಾಗಲ್ಲ. ನಮಗೂ ಸರಿ ಹಿಂದೆ ಎಷ್ಟೋ ಸಲ ಗ್ರಹಣಗಳು ಬಂದಿದ್ದಲ್ವ, ನಮ್ಮ ರಾಶಿಗೇನೋ ಅಶುಭ ಫಲ ಅಂತೆ, ಈ ಸಲ ನನ್ನ ನಕ್ಷತ್ರಕ್ಕೆ ಬಂದಿದಂತೆ, ತುಂಬ ಕಷ್ಟ ಆಗುತ್ತಂತೆ ಅಂತೆಲ್ಲ ಟಿ ವಿಯಲ್ಲಿ ಅಥವಾ ಈ ಒಂದು ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಈ ಥರ ನಮ್ಮೆಲ್ಲರಿಗೂ ಕೇಳಿರ್ತೇವೆ. ಸೊ ಹಿಂದೆ ಎಲ್ಲ ಆಗಿದೆ. ಆದರೆ ನಮಗೆ ಯಾವಾಗ ಒಂದು ಸಲ ಗ್ರಹಣ ಆಗಿ ನಾವೇನಾದರೂ ಶಾಂತಿ ಹೋಮೋ ಏನೋ ಮಾಡಿಸ್ಕೊಂಡ್ಬಿಟ್ಟಿವಿ ಅಂತಂದರೆ ಮತ್ತೆ ಅದ್ರ ಬಗ್ಗೆ ನಮಗೆ ಟೆನ್ಷನೇ ಇಲ್ಲ. ಅಸಲು ಏನಾಗಿದ್ದು ಕೂಡ ಗೊತ್ತಿರಲ್ಲ. ಅಸಲು ಗ್ರಹಣ ಬಂದರೆ ಏನಾಗತ್ತೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಕೂಡ ನಾವು ಮಾಡಲ್ಲ. ಕೇವಲ ಗ್ರಹಣ ಬರೋಕೆ ಮುಂಚೆವೇ ನಮಗೆ ತಾಪತ್ರಯ ಅಷ್ಟೇ ಆಗಲಿ. ಗ್ರಹಣ ಬಂದು ಹೋಯಿತು ಅಂತಂದರೆ ನಮ್ಮ ಮನಸ್ಸು ಅದನ್ನು ಆಕ್ಸೆಪ್ಟ್ ಬಿಟ್ಬಿಡ್ತದೆ, ರಿಸೀವ್ ಮಾಡ್ಕೊಳ್ಳೋದು. ಇದೆಲ್ಲ ಕೂಡ ಮೈಂಡ್ ಗೇಮಿಂಗ್ ಅಂತೀವಿ ನಾವು, ಮೈಂಡ್ ಮ್ಯಾನೇಜ್ಮೆಂಟ್, ಮೈಂಡ್ ಗೇಮಿಂಗ್. ಮನಸ್ಸು ರಿಸೀವ್ ಮಾಡಿಕೊಡ್ತದೆ. ನೀವು ಯಾವುದೋ ಒಂದು ಪರದೇಶಕ್ಕೆ ಹೋಗಿ ಅಲ್ಲಿರಿ, ನೀವು ದಿನಕ್ಕೂ ಪಂಚಾಂಗ ನೋಡ್ತಾ ಇಲ್ಲ, ಏನೂ ನೋಡ್ತಾ ಇಲ್ಲ, ಟಿ ವಿ ನೋಡ್ತಾ ಇಲ್ಲ, ಭಾರತದಲ್ಲಿದ್ದಂಥ ಸ್ನೇಹಿತರ ಜೊತೆ, ಬಂಧುಗಳ ಜೊತೆ ಮಾತಾಡ್ತಾ ಇಲ್ಲ, ತುಂಬ ವರ್ಕ್ ಪ್ರೆಷರಲ್ಲಿ ಇದ್ದೀರಿ. ಗ್ರಹಣ ಬರುತ್ತೆ ಹೋಗುತ್ತೆ, ನಮಗೇನು ಟೆನ್ಷನ್ ಆಗಲ್ಲ. ಗ್ರಹಣ ಬಂದಾಗ ಗೊತ್ತಾದ ಮೇಲೆ ಹೇಗಿರುತ್ತೆ, ಗೊತ್ತಾಗದೆ ಮುಂಚೆ ಹೇಗಿರುತ್ತೆ. ಸೊ ನಾವು ಕಾಳಜಿ ಕೊಟ್ಟಷ್ಟು ಇದು ನಮಗೆ ಮಾನಸಿಕವಾಗಿ ವೇದನೆಯನ್ನು, ಆ ವೇದನೆಗೆ ಸಂತೋಷಕ್ಕೆ ಕಾರಣ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅಂತ ಅಂಬೋದಷ್ಟೇ ಆಗಲಿ, ಡೈರೆಕ್ಟ್ ಇಂಪ್ಯಾಕ್ಟ್ ಏನಿರಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟದ್ದು ನಾವು ನೋಡೋಣ. ಸೊ ಹೇಳಿದ್ನಲ್ಲ, ನಿಮಗೆಲ್ಲಾದರೂ ನಮ್ಮ ರಾಶಿಗೆ ನಕ್ಷತ್ರಕ್ಕೆ ಗ್ರಹಣ ಅಂತೆ ಅಂತ ಪಂಚಾಂಗದಲ್ಲಿ ನೋಡಿದ್ರು, ಸೋಷಿಯಲ್ ಮೀಡಿಯಲ್ಲಿ ಕೇಳಿದ್ರು, ಅಥವಾ ಯಾವುದಾದ್ರೂ ಟೆಂಪಲ್ಗೆ, ನಮಗೆ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇದೆ, ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ಅದು ನೋಡಿದ್ರೂ ನಿಮಗೆ ಗಾಬರಿ ಆಗತ್ತೆ ಹೊತ್ತು ಅದು ಯಾವುದೂ ಇಲ್ಲ ಅಂತಂದರೆ ಮನುಷ್ಯನಿಗೆ ಅಸ್ಸಲು ಗೊತ್ತೇ ಇರಲ್ಲ. ಹಿಂದೆ ಎಲ್ಲ ಕೂಡ ಹುಟ್ಟಿದಾಗಿಂದ ಕೂಡ ಎಷ್ಟೋ ಸಲ ಗ್ರಹಣಗಳು ಬಂದಿದೆ ಹೋಗಿದೆ, ಯಾರಿಗೇನು ಕಾಳಜಿ ಇಲ್ಲ, ಆರಾಮಾಗಿ ನಡೀತಾ ಇದ್ದಲ್ಲ. ಗ್ರಹಣ ಬಂದಾಗ ಹೇಗಿರುತ್ತೋ ಗ್ರಹಣ ಬರದೇ ಇದ್ದ ಕೂಡ ಹಾಗೆ ಇರುತ್ತೆ. ಮುಖ್ಯವಾಗಿ ಬದಲಾವಣೆ ಯಾಕೆ, ಶಾಸ್ತ್ರ ಏನು ಹೇಳುತ್ತೆ ಅಂತಂಬೋದನ್ನು, ಮತ್ತು ಶಾಸ್ತ್ರದಲ್ಲಿ ಹೇಳ್ತಾರಲ್ಲ ಹೀಗಾಗತ್ತೆ ಹಾಗಾಗತ್ತೆ ಅಂತ, ಮತ್ತು ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅದು ಎಲ್ಲರಿಗೂ ಸಮಾನವಾಗಿ ಅರ್ಥ ಆಗೋ ರೀತಿಯಲ್ಲ. ಅದಕ್ಕೆ ಅರ್ಥ ಮಾಡಿಕೊಳ್ಳುವಂಥ ಭಾಷೆಯೇ ಬೇರೆ ಇರುತ್ತೆ. ಆ ಭಾಷೆ ಗೊತ್ತಿಲ್ಲದೆ ಕೇವಲ ಎಲ್ಲರೂ ಒಂದೇ ರೀತಿ ಅರ್ಥ ಮಾಡಿಕೊಂಡ್ರೆ ಗೊಂದಲ ಆಗ್ತದೆ. ಸೊ ಅದನ್ನ ಬಗ್ಗೆ ನಾವು ಮಾತಾಡೋಣ ಇವತ್ತು. ಮುಖ್ಯವಾಗಿ ಪ್ಯಾಟ್ರನ್ ಇದೆ, ಯಾವಾಗ ಗ್ರಹಣ ಬರುತ್ತೆ, ಗ್ರಹಣ ಅಂದರೆ ಏನು, ಗ್ರಹಣ ಅಂದರೆ ನಮಗೆ ಗೊತ್ತಿದೆ, ಇದರ ಬಗ್ಗೆ ಪ್ರತ್ಯೇಕವಾಗಿ ಹೇಳೋದೇನು ಬೇಕಿಲ್ಲ. ಸೂರ್ಯ ಚಂದ್ರಾದಿಗಳ ಮಧ್ಯ ಭೂಮಿ ಬಂದಾಗ ಚಂದ್ರಗ್ರಹಣ ಬರುತ್ತೆ.
ಸೂರ್ಯಗೂ ಭೂಮಿಗೆ ಮಧ್ಯೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಬರುತ್ತೆ. ಸೂರ್ಯಗ್ರಹಣ ಅಮಾವಾಸ್ಯೆ, ಚಂದ್ರಗ್ರಹಣ ಹುಣ್ಣಿಮೆ ಬರುತ್ತೆ. ಚಂದ್ರ ಸೂರ್ಯ ಭೂಮಿ ಒಂದೇ ಸ್ಟ್ರೈಟ್ ಲೈನಿಗೆ ಬಂದಾಗ ಗ್ರಹಣ ಅಂತಂಬುದು ಸಂಭವಿಸುತ್ತೆ. ಇದು ಟೆಕ್ನಿಕಲಿ ಎಲ್ಲರಿಗೂ ಗೊತ್ತಿದ್ದೆ. ಗೊತ್ತಿಲ್ಲದಿದ್ರೂ ಕೂಡ ತೊಂದರೆ ಇಲ್ಲ. ನಮಗೆ ಪಂಚಾಂಗಗಳಲ್ಲಿ ಅಲ್ಲಿ ಇಲ್ಲಿ ಗ್ರಹಣ ಇದೆ ಅಂತ ಹೇಳ್ತಾರೆ. ನೀವು ಪ್ರತ್ಯೇಕವಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನೆಕ್ಸ್ಟ್ ಯಾವ ಬರುತ್ತೆ? ನಮ್ಮ ಭಾರತದಲ್ಲೇನು 16 ಟೈಮ್ ಝೋನ್ಗಳೇನಿಲ್ಲ, ಇರೋದು ಒಂದೇ ಟೈಮ್ ಝೋನೆ. ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಹೋದರೂ ಕೂಡ ನಿಮಗೆ 10 ನಿಮಿಷ ಬದಲಾಗ್ತದೆ ಅಷ್ಟೇ ಮ್ಯಾಕ್ಸಿಮಮ್. ಸೊ ಹಾಗಾಗಿ ನೀವು ಎಲ್ಲಿ ತೊಗೊಂಡ್ರೂ ದೊಡ್ಡ ಬದಲಾವಣೆ ಏನಿರಲ್ಲ. ಸೊ ನಾನು ಉದಾಹರಣೆಗೆ ಬೆಂಗಳೂರು ತೊಗೊಂಡಿದ್ದೇನೆ. ಯಾವಾಗ ಗ್ರಹಣ ನಿಮಗೆ ಚಂದ್ರೋದಯಕ್ಕಿಂತಲೂ, ಚಂದ್ರೋದಯ ಆದ ಮೇಲೆ ಅಲ್ಲ ನಮಗೆ ಕಾಣೋದು, ಚಂದ್ರ ಕಾಣಬೇಕು. ಚಂದ್ರ ಉದಯಿಸಿದ ಮೇಲೆ ನಮಗೆ ಗ್ರಹಣ ಅಂತ ಅಂಬೋದು ಕಾಣುತ್ತೆ. ಚಂದ್ರ ಉದಯಿಸಲೇ ಇಲ್ಲ ಅಂತಂದರೆ ಗ್ರಹಣ ಅಂತ ಅಂಬೋದು ಕಾಣೋದೇ ಇಲ್ಲ ನಮಗೆ. ಸೊ ನಮಗೇನಾಗತ್ತೆ, ಇವತ್ತು ಸೂರ್ಯ ಇರುವಾಗಲೇ ಚಂದ್ರಗ್ರಹಣ ಶುರು ಆಗ್ಬಿಡ್ತದೆ, ಆದರೆ ನಮಗೆ ಕಾಣಲ್ಲ ಅಷ್ಟೆ. ನಾವು ಅನುಷ್ಠಾನ ಅಂತ ಅಂಬೋದು ಯಾವಾಗ ಮಾಡ್ತೀವಿ ಅಂತಂದರೆ ಚಂದ್ರ ಉದಯ ಆದಮೇಲೆ. ಕೆಲವೊಮ್ಮೆ ಸೂರ್ಯಗ್ರಹಣ ರಾತ್ರಿ ಆಗೋಗ್ಬಿಡ್ತದೆ, ನಮಗೆ ಸೂರ್ಯ ಉದಯ ಆಗಿರೋದೇ ಇಲ್ಲ. ಅನುಷ್ಠಾನ ಅಂತಂಬೋ ಪಾರ್ಟ್ ಬೇರೆ, ಅದರ ಪ್ರಭಾವ ಅಂತಂಬೋ ಪಾರ್ಟ್ ಬೇರೆ. ನಾವು ಚರ್ಚೆ ಮಾಡಿಕೊಳ್ಳೋದೆಲ್ಲ ಕೂಡ ಅನುಷ್ಠಾನದ ಪಾರ್ಟ್ ಜಾಸ್ತಿ. ಅನುಷ್ಠಾನದ ಪಾರ್ಟ್ ಏನಂತಂದರೆ ಚಂದ್ರಗ್ರಹಣ ನಡೀತಾ ಇದ್ದರೆ, ನಿಮಗೆ ಅದು ಕಾಣ್ತಾ ಇದ್ದರೆ ಆವಾಗ ಅದು ಅನುಷ್ಠಾನ. ಅದು ಯಾವಾಗೂ ಆಗಿದೆ, ಬೇರೆ ಯಾವ ದೇಶಕ್ಕೂ ಆಗಿದೆ ಅಂದರೆ ನಮಗೇನು ಅನುಷ್ಠಾನ ಇರಲ್ಲ. ರಾತ್ರಿ 2 ಗಂಟೆಗೆ ಸೂರ್ಯಗ್ರಹಣ ಇದೆ ಅಂತಂದರೆ ನಾವೇನು ಮಾಡಬೇಕು? ನಿದ್ದೆ ಮಾಡ್ತೀವಿ ಅಷ್ಟೆ. ಬೆಳಗ್ಗೆ 2 ಗಂಟೆಗೆ ಚಂದ್ರಗ್ರಹಣ ಆಯ್ತು ಅಂತಂದರೆ ಏನೂ ಇಲ್ಲ, ಅನುಷ್ಠಾನ ಏನಿಲ್ಲ. ಯಾಕಂದ್ರೆ ನಮಗೆ ಚಂದ್ರ ಕಾಣಲ್ಲ, ನಿಮಗೆ ಕಾಣಿದರೆ ಅನುಷ್ಠಾನ ಅಷ್ಟೇ. ಅದು ನಮ್ಮ ಶಾಸ್ತ್ರ ಹಿಂದಿಂದ ಬಂದಿದೆ. ಸೊ ನಮಗೆ ಚಂದ್ರೋದಯ ಆಗೋದು ಯಾವಾಗ ಅಂತಂದರೆ 3ನೇ ತಾರೀಕು 6:28 ಚಂದ್ರೋದಯ ಆಗುತ್ತೆ. ಸಬ್ಜೆಕ್ಟ್ 6:27 ಅಥವಾ 28. ಇದು ನೀವು ಈ ಡೇಟಾ ನಿಮಗೆ ಬೇಕಾದರೆ ನೀವು ಯಾವ ಪಂಚಾಂಗ ಹೋಗೋದು ಬೇಕಾಗಿಲ್ಲ. ಯಾಕಂದರೆ ಎಲ್ಲ ಪಂಚಾಂಗದವ್ರದಲ್ಲಿ ಐಕಮತ್ಯ ಕಾಣೋದಿಲ್ಲ ಅಂತಂದರೆ ಗ್ರಹಣ ವಿಚಾರದಲ್ಲಿ ತೋರಿಸೋದ್ರಲ್ಲೇ. ಗ್ರಹಣ ವಿಚಾರ ನೋಡಿ ಎಲ್ಲ ಪಂಚಾಂಗಗಳಲ್ಲಿ ಎಲ್ಲ ಯೂನಿಫಾರ್ಮ್ ಆಗಿರುತ್ತೆ. ಯಾಕೆಂತಂದರೆ ಗ್ರಹಣ ಕಾಣುತ್ತೆ, ಆದ ಕಾರಣ ಯಾರು ತಪ್ಪು ಯಾರು ಸರಿ ಅಂತಂಬುದು ಗೊತ್ತಾಗ್ಬಿಡುತ್ತೆ. ಅದೇ ತಿಥಿ ನಿರ್ಣಯ ತಗೊಳ್ಳಿ, ಏಕಾದಶಿ ನಿರ್ಣಯ, ಹಬ್ಬಗಳ ಶ್ರೀರಾಮನವಮಿ ನಿರ್ಣಯ, ಕೃಷ್ಣಾಷ್ಟಮಿ ನಿರ್ಣಯ ತಗೊಳ್ಳಿ, ನಿಮಗೆ ತಿಥಿಗಳು ಕಾಣಲ್ಲ. ಹಾಗಾಗಿ ಯಾರು ಏನು ಬರೆದ್ರು ಸರಿನೇ, ನಾವೆಲ್ಲ ಒಪ್ಪಬೇಕಾದ. ಯಾಕಂತಂದರೆ ಯಾವುದು ಪ್ರಾಮಾಣಿಕ ಅಂತ ಅಂಬೋದು ನಮಗೆ ಗೊತ್ತಿಲ್ಲ. ಆದರೆ ಗ್ರಹಣ ಅಂತಂಬೋದು ನಿಮಗೆ ಕಣ್ಣಿಗೆ ಕಾಣುತ್ತೆ, ಆದ ಕಾರಣ ಸೆಕೆಂಡ್ಸಲ್ಲಿ ಕೂಡ ಕರೆಕ್ಟಾಗಿ ಹಾಕ್ತಾರೆ. ಎಲ್ಲರೂ ಕೂಡ ಏನು ಮಾಡ್ತಾರೆ, ಅವರು ಕೆಲವಿನ ಜನ ಸೂರ್ಯ ಸಿದ್ಧಾಂತ ಫಾಲೋ ಆಗ್ತಾರೆ, ಕೆಲವಿನ ಜನ ದೃಗ್ಗಣಿತ ಫಾಲೋ ಆಗ್ತಾರೆ, ಕೆಲವಿನ ಜನ ಆರ್ಯಮಾನ ಫಾಲೋ ಆಗ್ತಾರೆ. ಗ್ರಹಣ ವಿಚಾರದಲ್ಲಿ ಎಲ್ಲ ಫಾಲೋ ಆಗೋದು ದೃಗ್ಗಣಿತವೇ, ಯಾಕಂದರೆ ಕಣ್ಣಿಗೆ ಕಾಣುತ್ತೆ, ಆದ ಕಾರಣ. ಸೊ ನಮಗೆ ಬೆಂಗಳೂರು ಕಾಲಮಾನದ ಪ್ರಕಾರ ಸಂಜೆ 6:28 ಚಂದ್ರೋದಯ ಆಗುತ್ತೆ. ಆದರೆ 6:47 ನಿಮಗೆ ಗ್ರಹಣ ಮುಗಿದೋಗುತ್ತೆ. ಕೇವಲ 21 ನಿಮಿಷ ಮಾತ್ರವೇ ಗ್ರಹಣ ಇರುತ್ತೆ. ಸೊ ಹಾಗಾಗಿ ಆ 21 ನಿಮಿಷದಲ್ಲಿ ಕೆಲವೊಮ್ಮೆ 4 ಗಂಟೆ ಇರ್ಬೋದು, ಕೆಲವೊಮ್ಮೆ 3 ಗಂಟೆ ಕಾಣ್ಬೋದು. ನಮಗೆ ಮಾತ್ರ ಈಗ ಚಂದ್ರ ಶುರು ಆಗೋಗಿರುತ್ತೆ ಗ್ರಹಣ. ಆದರೆ ಅನುಷ್ಠಾನಕ್ಕೆ ನಾವು ಬಂದಾಗ ಆ ಗ್ರಹಣ, ಚಂದ್ರಗ್ರಹಣ ಹಿಡಿದ ಸ್ನಾನ ಬಿಟ್ಟ ಸ್ನಾನ ಮಾಡೋದು ಯಾವಾಗ ಅಂತಂದರೆ ಗ್ರಹಣ ಶುರುವಾಗೋದು ನಮಗೆ ಕಾಣಿದಾಗ ಮಾತ್ರವೇ. ಸೊ ಹಾಗಾಗಿ 6:28 ಚಂದ್ರೋದಯ ಶುರುವಾಗುತ್ತೆ, ಹಿಡಿದ ಸ್ನಾನ ಮಾಡ್ತೇವೆ. 6:47 ಬಿಡುತ್ತೆ, ಬಿಡದ ಸ್ನಾನ ಮಾಡ್ತೇವೆ. ಆ ಅನುಷ್ಠಾನ ಮಾಡುವಂಥವ್ರು ಇಷ್ಟೇ. ಇದರಲ್ಲಿ ಬೇರೆ ತಲೆ ಕೆಡಿಸ್ಕೊಳ್ಳೋ ಎಲ್ಲ ಫಿಗರ್ಸ್, ಎಲ್ಲ ಪಂಚಾಂಗಗಳದ್ದು ಒಂದೇ ಥರ ಇರುತ್ತೆ. ಇದರಲ್ಲಿ ನೀವೇನು ತಲೆ ಕೆಡಿಸ್ಕೊಳ್ಳೋ, ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ ಬರೋದೇನು, ಏನಾಗುತ್ತೆ, ಎಕ್ಲಿಪ್ಸ್ ಎಫೆಕ್ಟ್ ಏನು, ಗ್ರಹಣದ ಎಫೆಕ್ಟ್ ಏನು ಎಲ್ಲರೂ ಹೇಳ್ತಾರೆ. ಯಾಕಂದರೆ ಗ್ರಹಣದ ಬಗ್ಗೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಸಿಗಬೇಕು ಅಂತಂದರೆ ಬೃಹತ್ ಸಂಹಿತದಲ್ಲಿ ಸಿಗತ್ತೆ, ಬೃಹತ್ ಜಾತಕದಲ್ಲಾಗಲಿ. ಯಾಕಂದರೆ ನಮಗೆ ಜ್ಯೋತಿಷ್ಯದಲ್ಲಿ 3 ಪಾರ್ಟ್ ಮಾಡ್ತೇವೆ, ಸಿದ್ಧಾಂತ, ಸಂಹಿತ, ಜಾತಕ ಅಂತ. ಸಿದ್ಧಾಂತ ಭಾಗದಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಜಾತಕ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ, ಪಂಚಾಂಗ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೇವೆ, ಎಲ್ಲ ಕ್ಯಾಲ್ಕುಲೇಷನ್ ಪಾರ್ಟ್ ಅದರಲ್ಲಿ ಬರ್ತದೆ ಸಿದ್ಧಾಂತ ಭಾಗದಲ್ಲಿ. ನಮಗೆ ಅದರ ಅವಶ್ಯಕತೆ ಇಲ್ಲ. ಆ ಕ್ಯಾಲ್ಕುಲೇಷನ್ಸ್ ಎಲ್ಲ ನಿಮಗೆ ಸಾಫ್ಟ್ವೇರ್ ಮಾಡುತ್ತೆ. ಹಾಗಾಗಿ ಅದರ ಬಗ್ಗೆ ಜಾಸ್ತಿ ಡೀಪಾಗಿ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಎರಡನೇದು ಸಂಹಿತೆ. ಸಂಹಿತೆಯಲ್ಲಿ ಅಂತಂದರೆ ಇದು ವ್ಯಕ್ತಿಗತವಾಗಿ ಅಲ್ಲದೆ ಮನುಷ್ಯನಿಗೆ ಸಂಬಂಧಪಟ್ಟದ್ದಲ್ಲ. ಜಗತ್ತು ಅಂತಂದರೆ ಕೇವಲ ಮನುಷ್ಯರೇನ,
ಭಗವಂತ 8,64,000 ಜನ ಹುಟ್ಟಿಸಿ 84,000 ಜನನ ಹುಟ್ಟಿಸಿದ್ದಾನೆ ಅಂತ ಹೇಳ್ತಾರೆ. 84 ಲಕ್ಷ. ಅದರಲ್ಲಿ ಮನುಷ್ಯ ಒಬ್ಬನು. ಈ ಪ್ರಕೃತಿ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಎಲ್ಲರೂ ಅದರ ಮೇಲೆ ಆಧಾರ ಪಡ್ತಾರೆ. ಸಣ್ಣ ಸಣ್ಣ ಹುಳ ಹುಪ್ಪಟ್ಟುಗಳಿಂದ, ನೀರಿನಲ್ಲಿ ಇರುವಂಥ ಪ್ರಾಣಿಗಳು, ಭೂಮಿ ಮೇಲೆ ತಿರುಗಾಡುವ ಪ್ರಾಣಿಗಳು, ಆಕಾಶದಲ್ಲಿ ಓಡಾಡುವ ಪ್ರಾಣಿ, ಎಲ್ಲ ಪ್ರಾಣಿಗಳಿಗೂ ಜಗತ್ತಿದೆ. ಆ ಜಗತ್ತು ಎಲ್ಲ ಕೂಡ ನಮ್ಮ ಈ ಭೂಮಿ ಮೇಲೆ ಇರೋದೆಲ್ಲ ಕೂಡ ಪ್ರಕೃತಿ ಮೇಲೆ ಆಧಾರ ಪಟ್ಟಿದೆ. ಹಾಗಾಗಿ ಪ್ರಕೃತಿಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಪ್ರಕೋಪಗಳೇನಾದರೂ ಆಗುತ್ತಾ, ಪ್ರಾಣಿಗಳಿಗೆ ಏನಾದರೂ ತೊಂದರೆ ಆಗುತ್ತಾ, ಸರಿಯಾದ ಸಮಯದಲ್ಲಿ ಮಳೆಗಳಾಗುತ್ತಾ, ಪ್ರಾಣಿಗಳ ಕ್ಷೇಮಕ್ಕೋಸ್ಕರ ತಿಳಿಸುವಂಥ ಶಾಸ್ತ್ರ ಯಾವುದಂತಂದ್ರೆ ಸಂಹಿತೆ. ಅದರಲ್ಲಿ ವ್ಯಕ್ತಿಗತವಾಗಿ ಬರೋದಿಲ್ಲ. ನಿನ್ನ ರಾಶಿ ಏನು, ನನ್ನ ರಾಶಿ ಏನು, ಅದೆಲ್ಲ ಇಲ್ಲ. ಒಂದು ಫೈರ್ ಆಕ್ಸಿಡೆಂಟ್ ಆದರೆ ಅರ್ಥಕ್ವೇಕ್ ಅಂದ್ಕೊಳ್ಳಿ, ಈ ರಾಶಿಯವರು ಮಾತ್ರವೇ ಸಾಯ್ತಾರೆ ಅಂತ ಎಂಬುದೇನಿಲ್ಲ, ಎಲ್ಲರೂ ಸಾಯ್ತಾರೆ. ಒಂದು ಯುದ್ಧ ಬಂತ ಅಂದ್ಕೊಳ್ಳಿ, ಇರೆಸ್ಪೆಕ್ಟಿವ್ ಆಫ್ ರಾಶಿ ನಕ್ಷತ್ರ ಎಲ್ಲರೂ ಹೋಗ್ತಾರೆ. ಹಾಗಾಗಿ ಇದು ಇಂಡಿವಿಜುವಲ್ ಆಗಿ ಹೇಳುವಂಥ ವಿಚಾರ ಅಲ್ಲ ಸಂಹಿತ ಎಂಬುದು. ಇದು ಪ್ರಕೃತಿ ಬಗ್ಗೆ ಹೇಳುತ್ತೆ. ಮೂರನೇದು ಜಾತಕ. ಮನುಷ್ಯನ ಮನಸ್ಸಿನ ಮೇಲೆ ಪ್ರಭಾವ ಹೇಗಿರುತ್ತೆ, ಮನಸ್ಸು ಹೇಗಿರುತ್ತೆ, ಅವನು ಯಾವ ಥರ ಆಲೋಚನೆ ಮಾಡ್ತಾನೆ, ಯಾವ ಥರ ಈ ಪ್ರಕೃತಿ ಅಂದರೆ ಮನುಷ್ಯನಿಗೆ ಸ್ವಾತಂತ್ರ್ಯ ಇದಲ್ವಾ. ತಾನು ಏನಾದರೂ ಬೇರೆ ಪ್ರಾಣಿಗಳ ಜೊತೆ ನೋಡಿದ್ರೆ ಸ್ವಲ್ಪ ಉತ್ತಮ. ತಾನು ಯಾವುದನ್ನ ಒಂದು ಕೆಲಸ ಮಾಡಬಲ್ಲ, ಇಂದ್ರಿಯಗಳಿದೆ, ಕೈ ಇದೆ, ಕಾಲಿದೆ. ಸೊ ಪ್ರಕೃತಿ ಮೇಲೆ ಸ್ವಲ್ಪ ಆಧಿಪತ್ಯ ಉಂಟು. ಹಾಗಾಗಿ ಅವನ ಮನಸ್ಸು ಹೇಗಿರುತ್ತೆ ಅದರ ಬಗ್ಗೆ ವಿಶೇಷವಾಗಿ ಹೇಳುವಂಥದ್ದು ಯಾವುದು ಅಂದರೆ ಜಾತಕ. ಈಗ ಆಲ್ರೆಡಿ ನಾವು ಜಾತಕವನ್ನದು ಸ್ಟಡಿ ಮಾಡ್ತಾ ಇದ್ದೇವೆ. ನಮಗೆ ಟಚ್ ಇಲ್ಲದ ಯಾವುದು ಸಂಹಿತೆ. ಇದ್ರೂ ಕೂಡ ನಾವು ಅನುಷ್ಠಾನದಲ್ಲಿ ಇವಾಗ ಮಾಡ್ತಾ ಇಲ್ಲ. ನಾನೇನು ನಿಮಗೆ ಪಾಠ ಹೇಳಲಿಕ್ಕೆ 2-3 ಟರ್ಮಿನಾಲಜಿ ಸಂಹಿತೆಯಿಂದ ಕೋಟ್ ಮಾಡ್ಬೋದು ಅಷ್ಟೇ ಆಗಲಿ. ಸಂಹಿತೆಯಲ್ಲಿ ಏನಿದೆ ಅಂತ ಅಂಬೋದ್ರ ತಿಳ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ನಾನಲ್ಲ. ಎಕ್ಸ್ಪರ್ಟ್ ಆದರೂ ಕೂಡ ಅದಕ್ಕೆ ಬೆಲೆ ಇಲ್ಲ. ಯಾಕೆಂದ್ರೆ ಸಂಹಿತೆ ತಿಳ್ಕೊಂಡ್ರೆ ಏನಾಗತ್ತೆ, ನಮ್ಮ ಜಗತ್ತಿಗೆ, ನಮ್ಮ ದೇಶಕ್ಕೆ ಈ ರೀತಿ ಆಗ್ತದೆ, ನಾವು ಈ ರೀತಿ ಒಂದು ಹೋಮ ಮಾಡಬೇಕು, ಈ ರೀತಿ ರಾಜಕ್ಷೇಮಕ್ಕೋಸ್ಕರ ಈ ಥರ ಎಲ್ಲ ಅನುಷ್ಠಾನ ಬದಲಾವಣೆ ಮಾಡಬೇಕು ಅಂತ ನೀವು ರಾಜಕಾರಣ ಹತ್ರ ಹೋಗಿದ್ರೆ ಅಂದ್ಕೊಳ್ಳಿ, ನಿಮಗೆ ಅಪಾಯಿಂಟ್ಮೆಂಟ್ ಕೂಡ ಸಿಗಲ್ಲ. ನಡ್ರಿ ನಾವು ನೋಡ್ಕೋತೀವಿ, ನಮ್ಮ ಜಾತಕ ನಾವು ನೋಡ್ಕೋತೀವಿ ಹೇಳ್ರಿ ಅಂತಾರೆ. ಸೊ ಯಾರಿಗೋಸ್ಕರ ಏನು ಕಲಿಬೇಕು ಬೃಹತ್ ಸಂಹಿತೆ? ಏನು ಕಲೀಲಿಕ್ಕಿಲ್ಲ. ಆದರೆ ನಾವು ಪ್ರಕೃತಿ ಮೇಲೆ ಆಧಾರ ಪಟ್ಟಿದ್ದೀವಿ. ಆದ ಕಾರಣ ಪ್ರಕೃತಿಯನ್ನು ಪ್ರಾರ್ಥನೆ ಮಾಡಿ ರಕ್ಷಣೆ ಮಾಡು ಅಂತ ಬೇಡಿಕೊಳ್ತೇವೆ. ನನ್ನ ಒಬ್ಬನ್ನೇ ಅಲ್ಲ, ಈ ಜನ ಸಮುದಾಯವನ್ನೆಲ್ಲರನ್ನೂ ರಚನೆ ಮಾಡು ಅಂತ ಬೇಡಿಕೊಳ್ಳುವಂಥ ಕಾರ್ಯಕ್ರಮವೇ ಈ ಥರ ಗ್ರಹಣಗಳು ಬಂದಾಗ, ಹೊಸ ವರ್ಷ ಪ್ರಾರಂಭ ಆದಾಗ, ಅಂದರೆ ಉಗಾದಿ ಹಬ್ಬ ನಾವು ಮಾಡೋಂಥ ಕೆಲಸ ಅಷ್ಟೇ. ಅಷ್ಟ ಮೇಲೆ ಇನ್ನೇನೂ ಇಲ್ಲ. ಬದಲಾವಣೆ ಮಾಡಲಿಕ್ಕೆ ಜಾತಕಲ್ಲಾದರೂ ವ್ಯಕ್ತಿಗತವಾದ ಕಾರಣ ಏನೋ ಒಂದು ಪೂಜಾ, ಧರ್ಮ, ದಾನ, ಜಪ ಮಾಡ್ಬೋದು. ಇದರಲ್ಲಿ ಏನು ಮಾಡಲಿಕ್ಕಾಗ್ತದೆ? ಪ್ರಾರ್ಥನೆ ಮಾಡ್ಬೋದು ಅಷ್ಟೆ. ಹಾಗಾಗಿ ಸಂಹಿತೆಯನ್ನು ನೋಡಿ ನಾವು ಹೇಳ್ತೇವೆ. ಬೃಹತ್ ಸಂಹಿತೆಯಲ್ಲಿ ಏನಾದರೂ ಗ್ರಹಣ ಬಂದರೆ, ಯಾವ ನಕ್ಷತ್ರಕ್ಕಾದರೂ ಗ್ರಹಣ ಬರುತ್ತೋ, ಕೂರ್ಮಚಕ್ರ ಅಂತೀವಿ, ನೀವು ಈ ಫೋಟೋಲ್ಲಿ ನೋಡ್ಬೋದು. ಆ ಕೂರ್ಮಚಕ್ರ ಆ ದೇಶದ ಮ್ಯಾಪಲ್ಲೋ ಅಥವಾ ಆ ಏರಿಯಾ ಮೇಲಾದ್ರೂ ಇಡ್ತಿದ್ರು. ಆ ನಕ್ಷತ್ರ ಆ ನಕ್ಷತ್ರದ ಡೈರೆಕ್ಷನಲ್ಲಿ ಏನಿದೆ ಅಲ್ಲಿ ತೊಂದರೆಗಳು ಉಂಟಾಗ್ತದೆ. ಆ ನಕ್ಷತ್ರ ಯಾವ ರಾಶಿಯಲ್ಲಿದೆ, ಅಗ್ನಿತತ್ವವಾದ ರಾಶಿ ಆದರೆ ಯುದ್ಧ ಆಗಬಹುದು, ಫೈರ್ ಆಕ್ಸಿಡೆಂಟ್ ಆಗಬಹುದು. ಭೂತತ್ವ ರಾಶಿ ಆದರೆ ಅರ್ಥಕ್ವೇಕ್ಸ್ ಆಗ್ಬೋದು. ವಾಯುತತ್ವ ರಾಶಿ ಆದರೆ ರೋಗಗಳು ಬರ್ಬೋದು. ಜಲತತ್ವ ರಾಶಿ ಆದರೆ ಇವು ಫ್ಲಡ್ಸ್ ಬರ್ಬೋದು. ಈಗ ನಮಗೆ ಪುಬ್ಬ ನಕ್ಷತ್ರದಲ್ಲಿ ಬಂದಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಅಗ್ನಿತತ್ವದ ರಾಶಿ. ಸಿಂಹ ಅಂತಂದರೆ ಅಡ್ಮಿನಿಸ್ಟ್ರೇಷನು. ಹಾಗಾಗಿ ಅಡ್ಮಿನಿಸ್ಟ್ರೇಷನ್ಲಾಗ್ಬೋದು, ಯುದ್ಧ ವಿಚಾರದಲ್ಲಾಗ್ಬೋದು, ಏರುಪೇರುಗಳಾಗ್ಬೋದು. ಹೀಗೆ ಊಹಿಸಬಹುದಷ್ಟೆ. ಇದಕ್ಕೆ ಕೂರ್ಮಚಕ್ರವನ್ನು ಬಳಸ್ತೇವೆ. ಆಮೇಲೆ ನಮ್ಮ ದೇಶದ ಜಾತಕ, ಯಾಕಂದರೆ ಇದು ವ್ಯಕ್ತಿಗತವಾದಂಥ ಜಾತಕವನ್ನು ನೋಡ್ಲಿಕ್ಕೆ ಬರೋದಿಲ್ಲ. ದೇಶದ ಜಾತಕದ ಮೇಲೆ ನಾವು ಹೇಳಬೇಕಾಗತ್ತೆ. ಓಕೆ, ಇದು ಯಾರ ಜಾತಕ ಏನು, ನನ್ನ ನಕ್ಷತ್ರ ಏನು, ನನ್ನ ನಕ್ಷತ್ರಕ್ಕೆ ಇದೆಯಾ, ಹೋಮ ಮಾಡಿಸ್ಕೊಂಡು 108 ರೂಪಾಯಿ ಕಟ್ಸಿಬಿಟ್ರೆ ಹೋಮ ಮಾಡ್ತಾರೆ. ಅದು ನಿಮ್ಮ ಬಿಲೀಫ್, ಮಾಡ್ಕೊಳ್ರಿ ಬಿಡ್ರಿ. ಅದಕ್ಕೆ ಶಾಸ್ತ್ರೀಯವಾದಂಥ ಪ್ರಾಮಾಣಿಕ ಏನೂ ಇಲ್ಲ, ಪ್ರಮಾಣ ಏನೂ ಇಲ್ಲ ಅದಕ್ಕೆ. ಅದು ನಿಮ್ಮ ಮನೆತನದಲ್ಲಿ ಯಾವ ಥರ ಫಾಲೋ ಆಗ್ತಾರೋ ಅದು ಮಾಡ್ಕೊಂಡು ಹೋಗಿ. ಅದು ಸರಿ ಅಂತ ಬಲ ಮಾಡೋದಕ್ಕೆ ಪ್ರಮಾಣ ಇಲ್ಲ. ಇದು ಮೂಢನಂಬಿಕೆ ಸರಿಯಲ್ಲ ಅಂತ ಹೇಳಲಿಕ್ಕೆ ಕೂಡ ಪ್ರಮಾಣ ಇಲ್ಲ. ಯಾಕಂದರೆ ಸರಿ ಅಂತ ಹೇಳಬೇಕಾದ್ರೂ ಪ್ರಮಾಣ ಬೇಕು, ಸರಿಯಲ್ಲ ಅಂತ ಹೇಳಬೇಕಾದ್ರೂ ನಾನು ಪ್ರಮಾಣ ಕೋಟ್ ಮಾಡಬೇಕು. ಸೊ ಈ ಎರಡು ಸಾಹಸವೂ ನಾವು ಮಾಡಲ್ಲ. ಅದು ಅವರವರ ವ್ಯಕ್ತಿಗತ ಅಭಿಪ್ರಾಯಕ್ಕೆ ಬಿಟ್ಟದ್ದು. ಇಲ್ಲಿ ನಮ್ಮ ದೇಶ ಜಾತಕ ನೋಡಿ, ಅಂದರೆ ನಮ್ಮ ದೇಶದಲ್ಲಿ ಮೊದಲ ಆಡಳಿತ ಶುರು ಆಗಿತ್ತು. ನಮ್ಮ ದೇಶದಲ್ಲಿ ನಾವೇ ಯಾವ ಮಾಡ್ತಿದ್ದೀವಿ, ನಮಗೆ ಸ್ವಾತಂತ್ರ್ಯ ಬಂದಾಗಿಂದ 1947 15th ಆಗಸ್ಟ್ ರಾತ್ರಿ ಸ್ವಾತಂತ್ರ್ಯ ಬಂತು. ಆ ಸಮಯದಲ್ಲಿ ಚಕ್ರವನ್ನು ಹಾಕಿದ್ವಿ. ವೃಷಭ ಲಗ್ನ ಆಗಿದೆ, ಜನ್ಮರಾಶಿ ಕರ್ಕ ರಾಶಿ ಆಗಿದೆ.
ಮತ್ತೆ ಗ್ರಹಣ ಆಗುವಂಥ ದಿನ 3ನೇ ತಾರೀಕು, ಅವತ್ತಿನ ದಿನ ಗ್ರಹ ಸ್ಥಿತಿ ಏನಿದೆ ನೋಡಿ. ಪುಬ್ಬ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ, ಅಗ್ನಿತತ್ವವಾದ ರಾಶಿಯಾಗಿದೆ. ಸೊ ನಮ್ಮ ದೇಶದ ಜಾತಕದಿಂದ ಆ ಗ್ರಹಣ ನಡೆಯುವಂಥ ಜಾತಕದವು ನಾವು ಮ್ಯಾಚ್ ಮಾಡಿ ನೋಡ್ತೇವೆ. ಜಾತಕದಲ್ಲಿ ಹೆಂಗೆ ನೋಡ್ತೀವಿ ಹಾಗೆ ನೋಡಲ್ಲ, ಸ್ವಲ್ಪ ಬದಲಾವಣೆ ಇರುತ್ತೆ. ಇದು ಬೃಹತ್ ಸಂಹಿತೆಯಲ್ಲಿ ಮಾಡಿದ್ದು ಯಾರು ಅಂದರೆ ವರಾಹಮಿರಾಚಾರ್ಯರು. ಆತೇನು ಹೇಳ್ತಾನೆ, ಈ ಬೃಹತ್ ಗ್ರಹಣ ಅಂತ ಅಂಬೋದು 3 ಮಟ್ಟಗಳಲ್ಲಿ ಪರಿಶೀಲನೆ ಮಾಡಬೇಕಾಗತ್ತೆ ಅಂತ ಹೇಳ್ತಾನೆ. ದೇಶಫಲ, ವೃತ್ತಿಫಲ, ಪ್ರಕೃತಿ ಫಲ ಅಂತ 3 ವಿಂಗಡಣೆ ಮಾಡ್ತಾನೆ. ದೇಶಫಲ ಅಂತಂದ್ರೆ ರಾಜ್ಯ, ಸಮಾಜ, ಜನಜೀವನದ ಸ್ಥಿತಿ. ವೃತ್ತಿಫಲ ಅಂತಂದ್ರೆ ಯಾವ ವೃತ್ತಿಗಳು, ಸಮಾಜಗಳು ಪರಿಣಾಮ ಅನುಭವಿಸ್ತಾರೆ. ಪ್ರಕೃತಿ ಫಲಗಳಂದ್ರೆ ಮಳೆ, ಧಾನ್ಯ, ರೋಗಗಳು, ಪರಿಸ್ಥಿತಿಗಳು. ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ವ್ಯಕ್ತಿಗತ ಜಾತಕ ಫಲದ ಬಗ್ಗೆ ಪ್ರಾಮುಖ್ಯತೆ ಇಲ್ಲ. ಮುಖ್ಯವಾಗಿ ಸಾಮೂಹಿಕ ಜೀವನದ ಸೂಚನೆ ಇದೆ. ಗ್ರಹಣ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತ ಹೇಳೋದಿಲ್ಲ, ಸಮಾಜ ಯಾವ ದಿಕ್ಕಿಗೆ ಸಾಗತ್ತೆ ಅಂತ ಹೇಳುತ್ತೆ. ಅಂದರೆ ಗ್ರಹಣ ಭವಿಷ್ಯ ಹೇಳೋದಕ್ಕಿಂತ ಸಮಾಜದ ಮನೋಭಾವವನ್ನು ಅರಿಯುವಂಥ ಪ್ರಕೃತಿ ಸಂಕೇತ ಅಂತ ತಿಳ್ಕೊಳ್ಬೇಕು. ಇದನ್ನು ತಿಳ್ಕೊಂಡ್ರೆ ಗ್ರಹಣದ ಬಗ್ಗೆ ನಮಗೇನು ಭಯ ಇರಲ್ಲ, ಇನ್ನು ಜಾಸ್ತಿ ಅರಿವು ಉಂಟಾಗುತ್ತೆ ಅಂತ ಹೇಳ್ಬೋದು. ಇನ್ನು ನಮಗೆ ಪುಬ್ಬ ನಕ್ಷತ್ರದಲ್ಲಿ ಇದು ಉಂಟಾಗ್ತಾ ಇದೆ. ಪುಬ್ಬ ನಕ್ಷತ್ರ ಈ ಸಂಹಿತೆ ಪ್ರಕಾರ, ಜಾತಕ ಬಿಟ್ಬಿಡಿ, ಸಂಹಿತೆ ಪ್ರಕಾರ ಏನು ಸೂಚನೆ ಮಾಡ್ತಂದ್ರೆ ಸಮಾಜದ ರುಚಿ, ಮನೋರಂಜನೆ, ಇದನ್ನು ಸೂಚನೆ ಮಾಡ್ತದೆ. ಇದನ್ನು ನೀವು ಬೃಹತ್ ಸಂಹಿತೆ ಸ್ಟಡಿ ಮಾಡಿದ್ರೆ ಗೊತ್ತಾಗ್ತದೆ. ಜಾತಕವನ್ನು ಇದಕ್ಕೆ ಇಂಟರ್ಪ್ಲೇಟ್ ಮಾಡಿ ಕನ್ಫ್ಯೂಸ್ ಮಾಡಿಕೊಳ್ಳಬೇಡಿ, ಇದು ಬೇರೆ ಆಗುತ್ತೆ. ಜಾತಕ ಎಲ್ಲ ಕೂಡ ಒಬ್ಬ ವ್ಯಕ್ತಿಗೆ ಏನೇನು ಬೇಕೋ ಅದನ್ನು ಮಾತ್ರವೇ ಹೇಳುತ್ತದೆ. ಸಂಹಿತೆ ಸಮಾಜಕ್ಕೆ ಏನು ಬೇಕೋ ಅದು ಹೇಳುತ್ತದೆ, ಪ್ರಕೃತಿಗೆ ಏನು ಬೇಕೋ ಅದು ಹೇಳುತ್ತದೆ. ಸೊ ಈ ಗ್ರಹಣ ಪುಬ್ಬ ನಕ್ಷತ್ರದಲ್ಲಿ ಅಥವಾ ಪೂರ್ವ ಫಲ್ಗುನಿ ನಕ್ಷತ್ರ ಸಂಭವಿಸ್ತಾ ಇದೆ. ಈ ನಕ್ಷತ್ರ ಏನು ಸೂಚನೆ ಮಾಡ್ತದೆ ಅಂತಂದರೆ ಕಲಾವಿದರನ್ನು ಸೂಚನೆ ಮಾಡ್ತದೆ. ಸಿನಿಮಾ ಮತ್ತು ಮನೋರಂಜನೆ, ಇನ್ಫಾರ್ಮೇಷನ್ ಫ್ರಾಡ್, ಇದು ಡಿಸ್ಟ್ರಿಬ್ಯೂಟ್ ಆಗ ಸೋಷಿಯಲ್ ಮೀಡಿಯಾ ಸಂಸ್ಕೃತಿ, ಮದುವೆ ಮತ್ತು ಉತ್ಸವ ಸಂಸ್ಕೃತಿ, ಸೌಂದರ್ಯ ಮತ್ತು ಆಕರ್ಷಣೆ. ಇದೆಲ್ಲ ಯಾಕೆ ಅಂತಂದರೆ ಪುಬ್ಬ ನಕ್ಷತ್ರಕ್ಕೆ ಅಧಿಪತಿ ಯಾರು? ಶುಕ್ರ. ಹಾಗಾಗಿ ಶುಕ್ರಗೆ ಸಂಬಂಧಪಟ್ಟದ್ದೆಲ್ಲವೂ ಬರುತ್ತದೆ. ಈ ಗ್ರಹಣ ಮೊದಲು ಪ್ರಕೃತಿಯನ್ನು ಬದಲಾಯಿಸುವುದಿಲ್ಲ, ಮೊದಲು ಜನರ ಇಷ್ಟ ಅನಿಷ್ಟಗಳನ್ನ ಬದಲಾಯಿಸ್ತದೆ. ಅಂದರೆ ಟ್ರೆಂಡ್ಗಳು ಬೇಗ ಬದಲಾಗ್ತದೆ, ಜನರ ಗಮನ ಸೆಳೆಯುವಂಥ ವಿಷಯಗಳು ತಕ್ಷಣ ಬದಲಾಗ್ತದೆ, ಸಮಾಜದ ರುಚಿ ಮಾರ್ಪಾಟಾಗ್ತದೆ. ಇನ್ನು ಸಿಂಹರಾಶಿ ವಿಚಾರಕ್ಕೆ ಬಂದರೆ ಇದು ದೇಶದ ಸಾಮೂಹಿಕ ಮನೋಭಾವ ಅಂತ ಹೇಳ್ತೇವೆ. ಸಿಂಹರಾಶಿ ಅಂತಂದರೆ ಕೇವಲ ಒಂದು ರಾಶಿ ಅಲ್ಲ, ದೇಶ ಮಟ್ಟದಲ್ಲಿ ಅದು ನಾಯಕತ್ವದ ಪ್ರತಿಷ್ಠೆ, ಜನರ ರಾಷ್ಟ್ರೀಯ ಗೌರವ ಭಾವನೆ, ಸಾರ್ವಜನಿಕರ ಅಭಿಪ್ರಾಯ. ಚಂದ್ರ ಅಲ್ಲಿ ಗ್ರಹಣಗೊಳ್ಳೋದ್ರಿಂದ ಜನರು ಹೆಚ್ಚು ಭಾವೋದ್ವೇಗದಿಂದ ಪ್ರತಿಕ್ರಿಯಿಸ್ತಾರೆ. ಸಣ್ಣ ವಿಷಯಕ್ಕೂ ದೊಡ್ಡ ಚರ್ಚೆ ಆಗಬಹುದು. ಸಾರ್ವಜನಿಕ ಅಭಿಪ್ರಾಯ ವೇಗವಾಗಿ ಬದಲಾಗ್ತದೆ. ಸೊ ಇದು ಈಗ ಆಲ್ರೆಡಿ ನಡೀತಾ ಇದೆ, ಇದು ಇನ್ನು ಸ್ವಲ್ಪ ಜಾಸ್ತಿ ನಡೀಬಹುದು ಅಂತ ನಾವು ತಿಳ್ಕೊಳ್ಬೇಕಷ್ಟೆ. ಸೋಷಿಯಲ್ ಮೀಡಿಯಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಜಾಸ್ತಿ ಆಗ್ತದೆ, ತಲೆ ಕೆಡಿಸ್ಕೊಳ್ಳೋದು ಜಾಸ್ತಿ ಆಗ್ತದೆ. ಆಮೇಲೆ ಸಿಂಹರಾಶಿ ಏನಾಗಿದೆ? ಅಗ್ನಿತತ್ವ ರಾಶಿ ಆಗಿದೆಲ್ಲ. ಚಂದ್ರ ಅಂದ್ರೆ ಏನು? ಮನಸ್ಸು. ಸಿಂಹ ಅಂದರೆ ಅಗ್ನಿ ಅಥವಾ ಗೌರವ, ಅಹಂಕಾರ, ಸ್ಪಂದನೆ. ಇದು ಸೇರಿ ಏನು ಮಾಡುತ್ತೆ ಅಂತಂದರೆ ಸಮಾಜದಲ್ಲಿ ಭಾವನಾತ್ಮಕವಾದಂಥ ಉಷ್ಣತೆ ಹೆಚ್ಚಾಗತ್ತೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರವಾಗಿ ಪ್ರತಿಕ್ರಿಯೆಗಳಾಗಬಹುದು, ಗುಂಪುಗಳಾಗ್ಬೋದು, ಮನೋಭಾವಗಳು ಬದಲಾಗ್ಬೋದು, ತಕ್ಷಣದ ನಿರ್ಣಯಗಳು ತಗೊಳ್ಬೋದು, ಬೇಗ ಕೋಪ ಮತ್ತು ಬೇಗ ಬೆಂಬಲ, ಒಬ್ಬ ವರ್ಗದವರು ಇನ್ನೊಬ್ಬ ವರ್ಗದವ್ರ ಮೇಲೆ ಇಲ್ಲ ಮಾತಿನ ಗಲಾಟೆನೆ, ಮಾತಿನ ದಾಳಿಯೇ, ಬೇರೆ ಯುದ್ಧ ಏನೂ ಆಗೋದಿಲ್ಲ. ಆಮೇಲೆ ಕುಜ ನಾವು ನೋಡಿದ್ರೆ ಇದು ಗ್ರಹಣದಲ್ಲಿ ಕುಜ, ರಾಹು, ಸೂರ್ಯ ಮತ್ತು ವಕ್ರಿಯಾದಂಥ ಬುಧ ಈ ಗ್ರಹಣ ಸಿಂಹರಾಶಿ ಮೇಲೆ ದೃಷ್ಟಿ ಇದೆ. ಕುಜ ಅಂತಂದ್ರೆ ಏನು? ಆಕ್ರೋಶ, ಚರ್ಚೆ, ಪ್ರತಿಭಟನೆ ಸ್ವಭಾವ. ರಾಹು ಅಂತಂದ್ರೆ ವದಂತಿಗಳು, ವೈರಲ್ ಮಾಹಿತಿಗಳು. ಸೂರ್ಯ ಅಂತಂದ್ರೆ ಆಡಳಿತ ಮತ್ತು ಅಧಿಕಾರದ ಚರ್ಚೆ. ವಕ್ರ ಬುಧ ಏನು ಸೂಚನೆ ಮಾಡ್ತಾನೆ? ತಪ್ಪು ಅರ್ಥಗಳು ಅಥವಾ ಮಾಹಿತಿಯ ಗೊಂದಲ. ಮಾಹಿತಿಯು ಚೆನ್ನಾಗಿ ಕ್ಲಾರಿಟಿ ಇತ್ತಂದ್ಕೊಳ್ಳಿ, ಬುಧ ಕ್ಲಾರಿಟಿ ಕೊಡ್ತಾನೆ. ಬುಧ ವಕ್ರ ಆದರೆ ಕ್ಲಾರಿಟಿ ಇರಲ್ಲ, ಕನ್ಫ್ಯೂಷನ್. ಅದರಿಂದ ಇದು ಆಯುಧಗಳ ಯುದ್ಧವಲ್ಲ, ಅಭಿಪ್ರಾಯಗಳ ಯುದ್ಧ ಅಂತ ತಿಳ್ಕೊಳ್ಬೇಕು. ಇದ್ರ ನಿಮಗೇನು ಡಿಫ್ರೆನ್ಸ್ ಗೊತ್ತಾಗಲ್ಲ, ಯಾಕೆಂದ್ರೆ ಆಲ್ರೆಡಿ ನಡೀತಾನೆ ಇದೆ. ಗ್ರಹಣ ಬಂದ್ರೂ ಅದೇ, ಗ್ರಹಣ ಬರ್ದಿದ್ರು ಅದೇ, ನಿಮಗೇನು ಜಾಸ್ತಿ ಗೊತ್ತಾಗಲ್ಲ. ದೇಶದ ಮೇಲೆ ಪರಿಣಾಮ ಯಾವ ಕ್ಷೇತ್ರಗಳ ಮೇಲೆ ಇರುತ್ತೆ?
ನೇರವಾಗಿ ವ್ಯಕ್ತಿಗೆ ಆಗೋದಿಲ್ಲ ಇದು. ಸಮಾಜದ ವಾತಾವರಣ ಬದಲಾಗ್ತದೆ, ಸಾರ್ವಜನಿಕರ ಚರ್ಚೆಗಳು ಜಾಸ್ತಿ ಆಗ್ತದೆ, ಬೆಲೆ ಮತ್ತು ಆರ್ಥಿಕ ವಿಷಯಗಳು ಚರ್ಚೆ ಆಗ್ತದೆ, ಶಿಕ್ಷಣ ಮತ್ತು ಯುವಕರ ಮನೋಭಾವ ಬದಲಾಗ್ತದೆ, ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣಗಳ ಪ್ರತಿಕ್ರಿಯೆಗಳು ಜಾಸ್ತಿ ಆಗ್ತದೆ, ಪ್ರಮುಖ ವ್ಯಕ್ತಿಗಳ ಬಗ್ಗೆ ವಾದ ವಿವಾದಗಳಾಗುತ್ತೆ. ಹಾಗಾಗಿ ವೈಯಕ್ತಿಕವಾಗಿ ಗ್ರಹಣ ಅಂತಂದ್ರೆ ಭಯಪಡೋದು ಬೇಕಾಗಿಲ್ಲ. ಈಗ ಸಮುದ್ರದಲ್ಲಿ ಅಲೆ ಬಂದಾಗ ಎಲ್ಲ ದೋಣಿಗಳು ಸ್ವಲ್ಪ ಅಲ್ಲಾಡ್ತವೆ. ಗ್ರಹಣ ಅಷ್ಟೇ, ಮಾನವ ಜೀವನ ಅಂತ ಒಂದು ದೋಣಿ ಥರ. ಅಂದರೆ ಗ್ರಹಣ ನೇರವಾಗಿ ವ್ಯಕ್ತಿಯನ್ನು ತಟ್ಟೋದಿಲ್ಲ, ಆದರೆ ಸಮಾಜದ ವಾತಾವರಣ ಬದಲಿಸಿ ಅದರ ಮೂಲಕವಾಗಿ ಪರೋಕ್ಷವಾದ ಪರಿಣಾಮ ಬೀಳುತ್ತೆ. ಸೊ ಇದಕ್ಕೆ ಜಾಗೃತಿ ಬೇಕಷ್ಟೇ. ಇದು ಹಿಂದಿನ ಕಾಲ ಪ್ರಾಚೀನರು ಆಲೋಚನೆ ಮಾಡ್ತಾ ಇದ್ದಂಥ ಪದ್ಧತಿ. ಇನ್ನು ನೋಡಿದ್ರೆ ನಮ್ಮ ಶಾಸ್ತ್ರಗಳು ಯಾವಾಗೂ ಕೂಡ ಒಂದೇ ವಿಷಯವನ್ನ 3 ಭಾಷೆಗಳ ಥರ ಅರ್ಥ ಮಾಡ್ಕೊಳ್ಳೋ ಅಂತ ಹೇಳಿದ್ದಾರೆ. ಎಲ್ಲರೂ ಒಂದೇ ರೀತಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಿಮಗೆ ಪ್ರಾರಂಭದಲ್ಲಿ ಹೇಳಿದೆ, ಗ್ರಹಣ ಅಂದ ತಕ್ಷಣ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇರ್ತಿತ್ತು. ಎಲ್ಲರೂ ಒಂದೇ ಥರ ಮಾಡಲ್ಲ. ನಾನು ನಿಮಗೆ ಎಷ್ಟೋ ಸಲ ಒಂದು ಎಕ್ಸಾಂಪಲ್ ಕೊಡ್ತಿದ್ದೆ. ಒಬ್ಬ 4 ಜನ ಬ್ರಾಹ್ಮಣ ವಿದ್ಯಾರ್ಥಿಗಳು ಒಂದು ವಾಟರ್ ಫಾಲ್ಸ್ ನೋಡೋಕೆ ಹೋಗಿದ್ರಂತ ಅಂದ್ಕೊಳ್ಳಿ. ಆ ವಾಟರ್ ಫಾಲ್ಸ್ ನೋಡಿದಾಗ 3 ಜನರ ಮನಸ್ಸಿನಲ್ಲಿ 3 ಥರ ಆಲೋಚನೆಗಳು ಬರುತ್ತೆ. 4 ಥರ ವಿದ್ಯಾರ್ಥಿಗಳು ಎಲ್ಲರಿಗೂ ಒಂದೇ ಆಲೋಚನೆ ಬರಲ್ಲ. ಒಬ್ಬನಿಗೆ ಆ ಜಲಪಾತವನ್ನು ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ, ಈ ವೇದದ ಸ್ವರದ ನಾದ ಬರ್ತಂಗಿದೆ, ಇದು ಸ್ವಲ್ಪ ಹೊತ್ತು ಕೂತು ನಾನು ತಪಸ್ಸನ್ನು ಮಾಡ್ತೇನೆ ಅಂತ ಅಂದ್ಕೊಳ್ತ, ಈ ಸ್ವರವನ್ನು ಕೇಳ್ತೇನೆ ಅಂದ್ಕೊಳ್ತ. ಇನ್ನೊಬ್ಬನಿಗೆ ಏನನ್ಸುತ್ತೆ, 3 ಜನ ವಿದ್ಯಾಪೀಠದ ಒಂದು ವೇದ ವಿದ್ಯೆಯನ್ನು ಓದುವಂಥ ವಿದ್ಯಾರ್ಥಿಗಳು ಅಂತಾರೆ ಅಂದುಕೊಳ್ಳಿ. ಎರಡನೇವನಿಗೆ ಏನನ್ಸುತ್ತೆ, ಆಹಾ ಇಷ್ಟು ಚೆನ್ನಾಗಿದೆ, ಇದರ ಮುಂದೆ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ಟು ದಿನಾಗೂ ನಾನು ಕಣ್ಣೆದುರಿಗೆ ಕಾಣ್ತಾ ಇರಬೇಕು, ಆ ಥರ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತ ಅವನ ಮನಸ್ಸಿನಲ್ಲಿ ಒಂದು ಥಾಟ್ ಬರುತ್ತೆ. ಮೂರನೇವನಿಗೆ ಏನು ಬರ್ತದೆ, ತುಂಬ ಚೆನ್ನಾಗಿದೆ, ಎಷ್ಟು ಜನ ಬಂದಿದ್ದಾರೆ ಇದನ್ನು ನೋಡಲಿಕ್ಕೆ, ಇಲ್ಲಿ ಏನಾದರೂ ಒಂದು ಮಠವೋ ಒಂದು ಸತ್ರವೋ ಯಾವುದೋ ಒಂದು ಲಾಡ್ಜೋ ಕಟ್ಟಿಬಿಟ್ರೆ ಬಂದವರು ಇಷ್ಟು ಜನ ಬರ್ತಿದ್ದಾರಲ್ಲ ಇದನ್ನು ನೋಡೋಕ್ಕೆ, ನಾವು ಕ್ಯಾಶ್ ಮಾಡ್ಕೋಬೋದು ಅಥವಾ ಏನಾದರೂ ಒಂದು ಶಾಪ್ ಇಡ್ಬೋದು, ಈ ರೀತಿ ಅಂದ್ಕೊಡ್ತಾನೆ. 4ನೇವನು ಏನು ಮಾಡ್ತಾನೆ, ತುಂಬ ಚೆನ್ನಾಗಿದೆ ಜಲಪಾತ, ಹೋಗಿ ಅದ್ರ ಕೆಳಗೆ ಸ್ನಾನ ಮಾಡಬೇಕು ಅಂತ ಅನಿಸ್ತದೆ. 3 ಜನಕ್ಕೂ ನೋಡೋದು ಒಂದೇ ಆದ್ರೂ ಒಳಗೆ ಅನಿಸುವುದು ಏನಾಗುತ್ತೆ, ಅವರವರ ಸ್ವಭಾವಕ್ಕೆ ತಕ್ಕಂತೆ ಬದಲಾಗ್ತದೆ. ತಪಸ್ಸು ಮಾಡಿಕೊಳ್ಬೇಕು ಅಂತಂದ್ರೆ ಬ್ರಾಹ್ಮಣ ಸ್ವಭಾವ, ಇದನ್ನು ನಾನೊಬ್ಬನೇ ಅನುಭವಿಸಬೇಕು ಅಂದ್ರೆ ಕ್ಷತ್ರಿಯ ಸ್ವಭಾವ, ಇದನ್ನ ಒಂದು ವ್ಯಾಪಾರ ಕ್ಷೇತ್ರವಾಗಿ ಮಾಡಿಕೊಳ್ಬೇಕು ಅಂತಂದ್ರೆ ವೈಶ್ಯ ಸ್ವಭಾವ, ಇಲ್ಲಿ ಸ್ನಾನ ಮಾಡಬೇಕು ಅಂತಂದ್ರೆ ಸುಖ ಪಡಬೇಕು ಅಂತಂದ್ರೆ ಶೂದ್ರ ಸ್ವಭಾವ ಅಷ್ಟೇ. 4 ಜನ ವಿದ್ಯಾರ್ಥಿಗಳು ವೇದ ಓದೋರೆ, ಆದರೆ ಆಲೋಚನೆಗಳು ಒಬ್ಬೊಬ್ರದ್ದು ಒಂಥರ ಇರುತ್ತೆ. ಹಾಗಾಗಿ ಗ್ರಹಣ ವಿಚಾರ ಕೂಡ ಅಷ್ಟೇ, ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥ ಮಾಡಿಕೊಂಡು ಹೇಳ್ತಾರೆ. ಅದಕ್ಕೆ ನಮ್ಮ ಪ್ರಾಚೀನರು ಹೇಳ್ತಿದ್ರು, ಒಂದೇ ವಿಷಯವನ್ನ 3 ರೀತಿ ಭಾಷೆಗಳನ್ನು ಹೇಳಿದ್ದಾರೆ. ಅವುಗಳಂದ್ರೆ ದರ್ಶನ ಭಾಷೆ, ಗುಹ್ಯ ಭಾಷೆ, ಸಮಾಧಿ ಭಾಷೆ ಅಂತ ಕರೀತಾರೆ. ದರ್ಶನ ಭಾಷೆ ಅಂತಂದ್ರೆ ಏನು, ಇದು ಕಣ್ಣಿಗೆ ಕಾಣುವ ಹಾಗೆ, ದೊಡ್ಡವರು ಆಚಾರಗಳಿಗೆ ಹೇಳುವ ಹಾಗೆ. ಉದಾಹರಣೆಗೆ ಗ್ರಹಣ ಸಮಯದಲ್ಲಿ ಅನ್ನ ತಿನ್ನಬಾರದು, ನಿದ್ದೆ ಮಾಡಬಾರದು, ಇದು ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗ್ತದೆ. ಆದರೆ ಕಾರಣವನ್ನು ವಿವರಿಸೋದಿಲ್ಲ, ಕೇವಲ ನಿಯಮಗಳನ್ನು ಮಾತ್ರ ಹೇಳ್ತಾರೆ. ಇದನ್ನು ದರ್ಶನ ಭಾಷೆ ಅಂತಾರೆ. ಎರಡನೇದು ಗುಹ್ಯ ಭಾಷೆ, ಇಲ್ಲಿ ಒಳಗಿನ ಅರ್ಥ ಹೇಳ್ತಾರೆ. ಅನ್ನ ತಿಂದರೆ ನಿದ್ದೆ ಬರುತ್ತೆ, ಗ್ರಹಣ ಸಮಯದಲ್ಲಿ ಮನಸ್ಸು ಬುದ್ಧಿ ತೀಕ್ಷ್ಣವಾಗಿರುತ್ತೆ, ಆ ಅಮೂಲ್ಯವಾದಂಥ ಸಮಯ ವ್ಯರ್ಥ ಆಗಬಾರ್ದು, ಅದಕ್ಕಾಗಿ ಅನ್ನ ತಿನ್ನಬಾರದು ಅಂತ ಹೇಳ್ತಾರೆ. ಇದು ವಿಚಾರ ಮಾಡೋರಿಗೆ ಅರ್ಥ ಆಗುವಂಥ ಭಾಷೆ, ಎಲ್ಲರಿಗೂ ಇದು ಅರ್ಥ ಆಗಲ್ಲ. ಮೂರನೇದು ಸಮಾಧಿ ಭಾಷೆ, ಇದು ತುಂಬ ಎಲಿವೇಟೆಡ್ ಪರ್ಸನ್ಸ್ಗೆ ಅರ್ಥ ಮಾಡಿಕೊಳ್ಳುವಂಥ ಸ್ಥಿತಿ. ಇದು ಅನುಭವದ ಭಾಷೆ ಅಂತ ಕರೀತಾರೆ. ಗ್ರಹಣ ಸಮಯದಲ್ಲಿ ನೀವು ಜಪ ಧ್ಯಾನ ತಪಸ್ಸು ಮಾಡಿದರೆ ಮನಸ್ಸು ನೇರವಾಗಿ ಆಳವಾದಂಥ ಸ್ಥಿತಿಗೆ ಹೋಗುತ್ತೆ. ಇದನ್ನು ಸಮಾಧಿ ಸ್ಥಿತಿ ಅಂತ ಕರೀತಾರೆ. ಇದನ್ನು ನೀವು ಅನುಭವಿಸಬೇಕು, ಮಾತಿನಲ್ಲಿ ಹೇಳೋದಕ್ಕೆ ಆಗೋದೇ ಇಲ್ಲ. ಇದು ಸಾಧಕರಿಗೆ ಅರ್ಥ ಆಗುವಂಥ ಭಾಷೆ. ಸಾಮಾನ್ಯ ಜನರಿಗೆ ದರ್ಶನ ಭಾಷೆ, ವಿಚಾರ ಮಾಡೋರಿಗೆ ಗುಹ್ಯ ಭಾಷೆ, ಸಾಧಕರಿಗೆ ಸಮಾಧಿ ಭಾಷೆ. ಸೊ ಈಗ ಈ ಗ್ರಹಣವನ್ನು 3 ಥರ ಹೇಗೆ ಅರ್ಥ ಮಾಡ್ಕೊಳ್ಳೋದು ನೋಡೋಣ. ಸಾಮಾನ್ಯ ಸಾಂಪ್ರದಾಯ ವಿತರಣೆ ನೋಡಿದ್ರೆ ದರ್ಶನ ಭಾಷೆಯಲ್ಲಿ ಚಂದ್ರಗ್ರಹಣ ಪೌರ್ಣಮಿಯಿಂದ ಭೂಮಿ ಸೂರ್ಯನಿಗೂ ಚಂದ್ರನಿಗೂ ಮಧ್ಯೆ ಬಂದಾಗ ಸಂಭವಿಸುತ್ತೆ. ಈ ಸಮಯದಲ್ಲಿ ಅನ್ನ ತಿನ್ನಬಾರ್ದು, ಮಲಗಬಾರ್ದು, ಅದನ್ನು
ಅಶುಭ ಕಾಲ ಅಂತ ಭಾವಿಸಲಾಗಿದೆ. ಇದು ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗ್ತದೆ. ಇನ್ನು ನೀವು ಮಠಗಳಲ್ಲಿ ಪಂಚಾಂಗಗಳಲ್ಲಿ ಇದರ ನೋಡಿದರೆ ನೀವೆಲ್ಲ ಹಾಕಿರ್ತಾರೆ ಉತ್ತಮ ಫಲ ಮಧ್ಯಮ ಫಲ. ಅದು ಯಾಕೆ ಅಂತ ದಕ್ಷಿಣ ಭಾಷೆ ವಿವರಿಸೋಲ್ಲ. ನೀವು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದು. ಎಕ್ಸ್ಪ್ಲನೇಷನ್ ಕೊಡಲ್ಲ. ಇದು ಸಾಮಾನ್ಯ ಜನರಿಗೋಸ್ಕರ ಇರುವಂಥ ಭಾಷೆ. ಎರಡನೇದು ಗುಹ್ಯ ಭಾಷೆ. ಇದು ಸ್ವಲ್ಪ ತಾತ್ವಿಕತೆ, ಅಂತರಾರ್ಥ. ಚಂದ್ರ ಅಂದ್ರೆ ಏನು? ಮನಸ್ಸು. ಸೂರ್ಯ ಅಂತಂದ್ರೆ ಏನು? ಜೀವಶಕ್ತಿ ಅಥವಾ ಆತ್ಮಶಕ್ತಿ. ರಾಹು ಅಂದ್ರೆ ಏನು? ಮೋಹ. ಕೇತು ಅಂತಂದ್ರೆ ಅಂಧಕಾರ, ಬ್ಲ್ಯಾಂಕ್. ಸೊ ಜೀವನು ಮೋಹ ಅಥವಾ ಅಂಧಕಾರದಿಂದ ಆವೃತನಾದಾಗ ಅವನ ಮನಸ್ಸು ನಿಸ್ತೇಜವಾಗ್ತದೆ. ಗ್ರಹಣ ಸಮಯದಲ್ಲಿ ಮನಸ್ಸು ಬುದ್ಧಿ ವಿಶೇಷವಾಗಿ ತೀಕ್ಷ್ಣವಾಗಿ ಕಾರ್ಯನಿರ್ವಹಿಸುತ್ತೆ. ಆ ಸಮಯದಲ್ಲಿ ಅನ್ನ ತಿಂದರೆ ನಿದ್ದೆ ಬರುತ್ತೆ. ಆ ಅಮೂಲ್ಯವಾದಂಥ ಅವಕಾಶ ಕಳೆದುಕೊಳ್ತೀರಿ. ಈ ವಿಚಾರ ಮಾಡುವವರಿಗೆ ಸರಿಯಾದಂಥ ಉತ್ತರ. ಇನ್ನು ಸಮಾಧಿ ಭಾಷೆ. ಗ್ರಹಣ ಸಮಯದಲ್ಲಿ ಸಾಧನೆ ಮಾಡಿದರೆ ಮನಸ್ಸು ತುಂಬ ಆಳವಾಗಿ, ದೊಡ್ಡ ಪ್ರಯತ್ನ ಇಲ್ಲದೆ ಮನಸ್ಸು ತುಂಬ ಆಳವಾಗಿ ಇಳಿಯುತ್ತೆ. ಸ್ವಲ್ಪ ಪ್ರಯತ್ನಕ್ಕೂ ಮಹತ್ತರವಾದಂಥ ಫಲ. ಅಂದರೆ ನಿಮ್ಮ ಮನಸ್ಸು ಬೇಗ ಕಂಟ್ರೋಲಿಗೆ ಬಂದ್ಬಿಡುತ್ತೆ ತಾತ್ವಿಕ ಈ ಒಂದು ಸಮಾಧಿ ಭಾಷೆಯಲ್ಲಿ ಹೋದರೆ. ತಪಸ್ಸು, ಧ್ಯಾನ, ಜಪ ಈ ವೇಳೆಯಲ್ಲಿ ಸಾಧಕನಿಗೆ ನೇರವಾಗಿ ಸಮಾಧಿ ಸ್ಥಿತಿಗೆ ಕೊಂಡೊಯ್ಯುತ್ತದೆ. ಇದು ಸಾಧಕನ ಅನುಭವದ ಭಾಷೆ. ನೀವು ಕೇಳಬಹುದು, ಗ್ರಹಣ ಸಮಯದಲ್ಲಿ ಯಾಕೆ ಅನ್ನ ತಿನ್ನಬಾರ್ದು, ಅಥವಾ ಯಾವುದೋ ಒಂದು ಫುಡ್ ಯಾಕೆ ತಿನ್ನಬಾರ್ದು? ದರ್ಶನ ಭಾಷೆ ಏನು ಹೇಳುತ್ತೆ? ಅದು ಅಶುಭ, ನಮ್ಮ ಹಿರಿಯರು ಸಾಂಪ್ರದಾಯವಾಗಿ ತಿನ್ನಬಾರ್ದು ಅಂತ ಹೇಳಿದ್ದಾರೆ. ರೋಗ ಬರುತ್ತೆ, ಕೆಟ್ಟದಾಗುತ್ತೆ ನಿನ್ನ ಜೀವನದಲ್ಲಿ. ಅವಾಗೇನು ಮಾಡ್ತೇವೆ? ನನ್ನ ಜೀವನದಲ್ಲಿ ಅದೊಂದು ಕೆಟ್ಟಾಗಿತ್ತು ನೋಡಿದ್ಯಾ, ಹೌದು ನೀನು ಅನ್ನ ತಿಂದು ಅದಕ್ಕೆ ಕೆಟ್ಟದಾಯಿತು. ಅಂದರೆ ನಮ್ಮ ಜೀವನದಲ್ಲಿ ಯಾವುದು ಕೆಟ್ಟದಾದ್ರೂ ಕೂಡ ಪಾಯಿಂಟ್ ಔಟ್ ಅದಕ್ಕೆ ಮಾಡ್ತಾರೆ. ಇದು ನಮಗೆ ಹೆದರಿಕೆ. ನಮ್ಮ ಮನೋಭಾವ ಕೂಡ ಹಾಗೆ ಇದೆ. ಏನಾದರೂ ಒಂದು ಮಾಡಿಲ್ಲ ಅಂತಂದರೆ, ಏನಾದರೂ ನಮಗೆ ಕೆಟ್ಟದಾದರೆ ಅದರಿಂದನೇ ಆಯ್ತೇನೋ ಅಂತ ಹೆದರಿಕೆ. ಎಷ್ಟೋ ಆಗ್ತೇವೆ, ಎಲ್ಲದಕ್ಕೂ ಒಂದೇ ಕಾರಣ ನಮ್ಗೆ ಗೊತ್ತಿಲ್ಲಾರ್ದೆ ಆಳವಾಗಿ ಆಲೋಚನೆ ಮಾಡೋದಿಲ್ಲ. ಇನ್ನು ಗುಹ್ಯ ಭಾಷೆ ಅಂತ ಏನು ಹೇಳುತ್ತೆ? ಅನ್ನ ತಿಂದರೆ ನಿದ್ದೆ ಬರುತ್ತೆ. ಆ ಸಮಯದಲ್ಲಿ ಮನಸ್ಸು ತೀಕ್ಷ್ಣವಾಗುತ್ತೆ. ಆ ಅವಕಾಶ ವ್ಯರ್ಥ ಆಗ್ತದೆ. ನೀನು ಸಾಧನೆ ತಿಳ್ಕೊಳ್ಳುವಂಥ ಅವಕಾಶ ವ್ಯರ್ಥ ಮಾಡಿಕೊಳ್ತೆ ಅಷ್ಟೆ. ಸಮಾಧಿ ಭಾಷೆ ಏನು ಹೇಳುತ್ತೆ? ಸಾಧನೆ ಮಾಡಿದರೆ ಅನುಭವ ನೇರವಾಗಿ ಸಮಾಧಿ ಕೊಂಡೊಯ್ತದೆ. ಅನ್ನ ತಿಂದ ಮೇಲೆ ಅದು ಸಾಧ್ಯ ಆಗುತ್ತೆ. ಅನ್ನ ತಿಂದರೆ ಏನಾಗುತ್ತೆ ಅಂತಂದರೆ, ನಿಮ್ಮ ಇಡೀ ಬ್ಲಡ್ ಸೆಲ್ಸು ಎಲ್ಲ ರಕ್ತವಾಹಕ ಹೆಚ್ಚು ಭಾಗದಲ್ಲಿ ಕೂಡ ಈ ಜೀರ್ಣ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇರುತ್ತೆ. ಬೇರೆ ಕೆಲಸ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ಅದಕ್ಕೆ ನೋಡಿ, ಈ ಥರ ಪ್ರಶ್ನೆಗಳು ಕಾಮನ್ ನಮಗೆ. ಭೋಜನ ಮಾಡಿದ್ರೆ ಏನಾಗುತ್ತೆ? ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚು ಭಾಗ ಜೀರ್ಣಕ್ರಿಯೆ ಅವಯವಗಳಿಗೆ ಹೋಗುತ್ತೆ. ಆದ್ದರಿಂದ ಮೆದುಳಿಗೆ ಕಡಿಮೆ ಶಕ್ತಿ ಆಗುತ್ತೆ. ಅದಕ್ಕೆ ನೋಡಿ, ವಿದ್ಯಾರ್ಥಿಗಳು ಜಾಸ್ತಿ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು ಊಟ ಮಾಡಬಾರ್ದು. ಹಾಗೆ ನಿಮಗೆ ಗೊತ್ತಿದೆ, ಕಾರ್ ಡ್ರೈವಿಂಗ್ ಮಾಡೋರು ಅಥವಾ ಲಾಂಗ್ ಡ್ರೈವ್ ಮಾಡೋರಿಗೆ ಅವ್ರು ಊಟ ಮಾಡೋದಿಲ್ಲ. ಮಧ್ಯೆ ಮಧ್ಯದಲ್ಲಿ ಟೀ ಕುಡಿತಾ ಇರ್ತಾರೆ. ಊಟ ಮಾಡಿದ್ರೆ ಏನಾಗುತ್ತೆ? ನಿದ್ದೆ ಬರ್ತದೆ. ಸ್ಟೀರಿಂಗ್ ಮೇಲೆ ನಿದ್ದೆ ಮಾಡಿದ್ರೆ ಅಷ್ಟೇ ಶಾಶ್ವತವಾಗಿ ನಿದ್ದೆ ಮಾಡಬೇಕಾಗುತ್ತೆ. ಅದಕ್ಕೆ ಅವರು ಮಜ್ಜಿಗೆಯನ್ನು ತಿನ್ನೋದಿಲ್ಲ. ನೀವು ಬೇಕಾದ್ರೆ ಡ್ರೈವರ್ನ ಟಚ್ ಮಾಡಿಕೊಳ್ಳಿ. ನೀವೇನು ಊಟ ಮಾಡ್ತೀರಿ? ಒಳ್ಳೆ ದೇವಸ್ಥಾನದಲ್ಲಿ ಮುಷ್ಟಾನ್ನ ಭೋಜನ ಮಾಡಿ ಡ್ರೈವ್ ಮಾಡೋಕೆ ಕೂಡಿ ಆಗೋದಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳು ಕೂಡ ಒಳ್ಳೆ ಪದಾರ್ಥಗಳು, ಮುಷ್ಟಾನ್ನವನ್ನು, ಅವನಿಗೆ ಬೇಕಾದದನ್ನು ಎಲ್ಲವನ್ನು ಕೊಟ್ಟು ಅವನು ಸ್ಕೂಲಿಗೆ ಕಳಿಸಿ, ಅವನು ನಿದ್ದೆ ಬರೋದಿಲ್ಲ ಅಷ್ಟೇ ಆಗಲಿ, ಬುದ್ಧಿ ಕೆಲಸ ಮಾಡೋದಿಲ್ಲ. ಬುದ್ಧಿ ಆಗಲಿ ಅವನಿಗೆ ಇಂಟ್ರೆಸ್ಟೇ ಇರೋದಿಲ್ಲ. ಯಾಕೆ ಅಂದರೆ ನಾವು ಪೂರ್ತಿ ಚೆನ್ನಾಗಿ ಮಾಡಿ ಕಳಿಸ್ತೀವಿ. ಆದರೆ ಹಿಂದಿನ ಕಾಲ ಪಾಪ ಊಟ ತಿನ್ನೋಕೆ ಕೂಡ ಏನು ಇರ್ತಿದ್ದಿಲ್ಲ. ಆದರೆ ಚೆನ್ನಾಗಿ ಓದಿಕೊಳ್ಳೋರು ಇರ್ತಿದ್ರು. ಸೊ ವಿದ್ಯಾರ್ಥಿಗಳ ಬ್ರೈನ್ ಶಾರ್ಪ್ ಆಗಿ ಟೀಚರ್ ಹೇಳಿದ್ದು ಗ್ರಹಣ ಮಾಡಬೇಕಾದ್ರೆ ಸ್ವಲ್ಪ ತಿಂದು ಹೋಗಬೇಕು. ಮನೆಗೆ ಬಂದ ಮೇಲೆ ಅದಕ್ಕೆ ವಿದ್ಯಾರ್ಥಿ ದಶೆಯಲ್ಲಿ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಪ್ರಾಚೀನ ಕಾಲದಲ್ಲಿ ಗುರುಕುಲಗಳಲ್ಲೆಲ್ಲ ಕೂಡ ತುಂಬ ಸಾತ್ವಿಕ ಪದಾರ್ಥ ವಿತ್ ಕ್ವಾಂಟಿಟಿ ಕಡಿಮೆ ಬಳಸ್ತಿದ್ರು. ಇವತ್ತು ನೋಡಿ, ಎಲ್ಲ ಗುರುಕುಲಗಳಲ್ಲೂ ವಿದ್ಯಾಪೀಠದಲ್ಲೂ ಪಾಪ ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತಾರೆ ಅಂತೇಳಿ ಮುಷ್ಟಾನ್ನ ಭೋಜನ, ಅವರು ಮುಷ್ಟಾನ್ನ ಭೋಜನ ಹಾಕೋದು. ಆಮೇಲೆ ಯಾರಾದರೂ ಅಯ್ಯೋ ಪಾಪ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಇವ್ರಿಗೋಸ್ಕರ ಒಂದು ಸ್ವೀಟ್ ಮಾಡಿಸ್ಬೇಕು, ಅವರನ್ನು ಕೇಳಿ. ಇದೆಲ್ಲ ಕೂಡ ವಿದ್ಯಾರ್ಥಿಗಳನ್ನ ಕೆಡಿಸುವಂಥ ಪ್ರೋಗ್ರಾಮ್ ಇದೆಲ್ಲ. ಒಂದು ಸಲ ರುಚಿ ಹತ್ತು ಬಿಡ್ತು ಅಂದ್ಕೊಡಿ, ಅವನಿಗೆ ಬ್ರೈನ್ ಅಂತಂಬುದು ಓದಿದ ಮೇಲೆ ಗಮನ ಹೊಟ್ಟೋಗ್ತದೆ. ಮೆಡಲಿ ಯಾಕಂದ್ರೆ ತಿಂದರೆ ಏನಾಗುತ್ತೆ ಅಂತಂಬುದು ನಾವು ಸೈಕೋ ತಿಳ್ಕೊಳ್ಬೇಕು. ಜಾಸ್ತಿ ತಿಂದರೆ, ಕಂಟಿನ್ಯೂಸ್ ತಿಂದರೆ ಏನಾಗುತ್ತೆ? ನಿಮಗೆಲ್ಲ ಶರೀರದಲ್ಲಿರುವಂಥ ಶಕ್ತಿ ಅದನ್ನು ಜೀರ್ಣ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇರಬೇಕು. ಅದಕ್ಕೆ ಹೇಳ್ತಾರೆ, ನೀವು ಬೇಕಾದ್ರೆ ಸ್ವಲ್ಪ ಆರೋಗ್ಯ ಶಾಸ್ತ್ರವನ್ನು ಕೂಡ ಓದಿ. ಊಟ ಮಾಡೋದು ಕೂಡ ರಾತ್ರಿ ಮಲಗೋದಕ್ಕಿಂತಲೂ 4 hours ಮುಂಚೆನೇ ಊಟ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆಂತಂದರೆ ಅದು ಜೀರ್ಣ ಆಗ್ಲಿಕ್ಕೆ 4 hours ಬೇಕು.
ಆಮೇಲೆ ಅದು ಹೀಲ್ ಮಾಡಿಕೊಡ್ತದೆ. ಏನಾದ್ರದ್ದು ಪ್ರಾಬ್ಲಮ್ ಇದ್ರೆ ಸೆಲ್ಫ್ ರಿಕವರ್ ಮಾಡಿಕೊಡ್ತದೆ. ಅದಕ್ಕೆ ಟೈಮ್ ಕೊಡಬೇಕು. ರಾತ್ರಿ 11 ಗಂಟೆ ಊಟ ಮಾಡಿದೆ ಅಂದ್ಕೊಳ್ಳಿ, ನಿದ್ದೆ ಮಾಡೋ ಸಮಯದಲ್ಲಿ ಜೀರ್ಣಕ್ರಿಯೆ ಏನಾಗುತ್ತೆ, ಸರಿಯಾಗಿ ಆಗೋದಿಲ್ಲ. ಆಮೇಲೆ ಬಾಡಿ ಹೀಲ್ ಮಾಡ್ಕೊಳ್ಳೋದಿಲ್ಲ. ಇದೆಲ್ಲ ಕೂಡ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ನಮಗೆ ಶುಗರು, BP ಇದೆಲ್ಲ ಯಾಕೆ ಬರ್ತಾ ಇದೆ ಅಂದರೆ ಇದು ಲೈಫ್ ಸ್ಟೈಲ್ ಡಿಸಾರ್ಡರ್. ಇದು ಹೇಗೆ ಇರಬೇಕು ಹಾಗೆ ಪರಿಪಾಲನೆ ಮಾಡಿದ್ದಾಗ ಬರ್ತಿದ್ದು ರೋಗ ಅಲ್ಲ, ಇಟ್ಸ್ ಎ ಡಿಸಾರ್ಡರ್. ಅದರಿಂದ ಮೆದುಳಿಗೆ ಶಕ್ತಿ ಕಡಿಮೆ ಆಗ್ತದೆ. ಇದರಿಂದ ಮನಸ್ಸು ಭಾರ ಆಗ್ತದೆ, ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ. ಜಾಸ್ತಿ ತಿಂದರೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ. ಅದೇ ಗ್ರಹಣ ಸಮಯದಲ್ಲಿ ತಿಂದರೆ ಅಸಲು ಕಾನ್ಸಂಟ್ರೇಷನ್ ಇರೋದಿಲ್ಲ. ಸಹಜವಾಗಿ ನಿದ್ರೆ ಅಥವಾ ಮಾಂದ್ಯ ಬರುತ್ತೆ. ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಿದ್ರೆ ಧ್ಯಾನ, ಜಪ, ಮಂತ್ರೋಪಾಸನೆ ಇವೆಲ್ಲದಕ್ಕೂ ತೀಕ್ಷ್ಣವಾದಂಥ ಮನಸ್ಸು ಬೇಕು. ಆದರೆ ಹೊಟ್ಟೆ ತುಂಬಿದರೆ ಮನಸ್ಸು ಒಳಗೆ ಹೋಗದೆ ಹೊರಗೆ ಎಳೆಯುತ್ತೆ. ಆಹಾರ ಬಿಟ್ಟು ಸಾಧನೆ ಮಾಡಿದರೆ ಮನಸ್ಸಿನ ಸ್ಪಷ್ಟತೆ ಹೆಚ್ಚಾಗುತ್ತೆ. ಜಪ, ಧ್ಯಾನ ಅನೇಕ ಪಟ್ಟು ಫಲಪ್ರದವಾಗ್ತದೆ. ಆಂತರಿಕ ಶಾಂತಿ, ಶುದ್ಧಿ, ಬೆಳಕು ಇದೆಲ್ಲ ಅನುಭವಕ್ಕೆ ಬರುತ್ತೆ. ಅದಕ್ಕಾಗಿ ಶಾಸ್ತ್ರಗಳು ಹೇಳುತ್ತೆ, ಗ್ರಹಣ ಸಮಯದಲ್ಲಿ ಮಾಡಿದಂಥ ಜಪ ಹೆಚ್ಚು ಫಲ ಕೊಡುತ್ತೆ. ಆದರೆ ಆ ಸಮಯದಲ್ಲಿ ಮಾಡಿದಂಥ ಭೋಜನ ಪಾಪ ಫಲವೇ ಕೊಡುತ್ತೆ, ಅದು ಸಾಧನೆ ಮಾಡಿಕೊಳ್ಳೋರಿಗೆ. ಆದ ಕಾರಣ ಗ್ರಹಣ ಸಾಧನೆಯ ಸಮಯದಲ್ಲಿ ನೋಡುವುದು ನಮ್ಮ ಆರೋಗ್ಯ, ಆಧ್ಯಾತ್ಮಿಕ ಪ್ರಗತಿ ಎರಡಕ್ಕೂ ನೋಡಬೇಕು. ಆ ಸಮಯದಲ್ಲಿ ವಿಶೇಷವಾಗಿ ವಾತಾವರಣ ಬದಲಾವಣೆಯಿಂದ ನಮ್ಮ ದೇಹದ ವ್ಯವಸ್ಥೆಗಳು ಸಂವೇದನಾಶೀಲ ಆಗ್ತದೆ. ಅಂಥ ಸಮಯದಲ್ಲಿ ಆಹಾರ ತೆಗೆದುಕೊಂಡ್ರೆ ಇನ್ನಷ್ಟು ಮಾಂದ್ಯ ಹೆಚ್ಚಾಗತ್ತೆ. ಆದ್ದರಿಂದ ಉಪವಾಸ, ಮೌನ, ಜಪ ಅತಿ ಶ್ರೇಷ್ಠ ಅಂತ ಹೇಳ್ತಾರೆ. ಕಾಮನ್ ಕ್ವಶನ್ ನೆಕ್ಸ್ಟ್. ಗ್ರಹಣ ಸಮಯದಲ್ಲಿ ಗರ್ಭಿಣಿಯ ಸ್ತ್ರೀಯರ ಬಗ್ಗೆ ಏನು ಹೇಳ್ತೀರಾ? ಸಾಂಪ್ರದಾಯ ಪ್ರಕಾರ ಗರ್ಭಿಣಿಯರು ನಕಾರಾತ್ಮಕವಾದ ಕಂಪನಿಗಳು, ನೆಗೆಟಿವ್ ವೈಬ್ರೇಷನ್ಸ್ ದೂರವಾಗಿರೋದಕ್ಕೆ ಸಲಹೆ ಕೊಡ್ತಾರೆ. ಪಠಣೆ, ಮಂತ್ರಸ್ಮರಣೆ ಮಾಡಿದರೆ ಯಾವುದೇ ಹಾನಿ ಆಗೋದಿಲ್ಲ ಅಂತ. ಅಷ್ಟೇ ಆಗಲಿ, ಉಳಿದದ್ದು ಅವರವರ ನಂಬಿಕೆಗಳಷ್ಟೇ. ಅದರ ಬಗ್ಗೆ ಹೆಚ್ಚು ಹೇಳೋದಿಲ್ಲ ಶಾಸ್ತ್ರ. ದೇವಾಲಯಗಳು ಯಾಕೆ ಮುಚ್ತಾರೆ? ಯಾಕೆಂತಂದರೆ ದೇವಾಲಯದಲ್ಲಿ ಹಿಂದಿನ ಕಾಲ ಕೆಲಸ ಮಾಡೋರು ಯಾರು? ಆಧ್ಯಾತ್ಮಿಕದಲ್ಲಿ ಎಲಿವೇಟ್ ಆಗುವಂಥವ್ರು ಸಾಧಕರು. ಅವರು ಈ ಸಮಯದಲ್ಲಿ ತಮ್ಮ ಸಾಧನೆ, ಜಪ ಗಿಪ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ. ಬಂದವ್ರನ್ನೆಲ್ಲ ಕೂಡ ಅವರು ಕೂಡಿಸ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರ ಪಾಪ ಸಾಧನೆ ಹೆಂಗಾಗಬೇಕು? ಅದಕ್ಕೆ ಎಲ್ಲವನ್ನು ಮುಚ್ಚಿ, ಮುಖ್ಯ ಇಂಪಾರ್ಟೆಂಟ್ ಏನು, ನಮ್ಮ ಜೀವನದಲ್ಲಿ ನಮ್ಮ ಆಧ್ಯಾತ್ಮಿಕ ಶಕ್ತಿ ಬೆಳೆಸಿಕೊಳ್ಳುತ್ತೆ. ಎಲ್ಲ ಗುಡಿಗಳು ಮುಚ್ಚಿಬಿಟ್ಟು ಅವ್ರ ಪಾಟಿಗೆ ಅವ್ರ ಸಾಧನೆ, ವ್ಯಕ್ತಿಗತವಾಗಿ ಸಾಧನೆ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ದೇವಾಲಯಗಳು ಮುಚ್ಚುತ್ತಾರೆ. ಬೇರೆದೆಲ್ಲ ಕೂಡ ನಮ್ಮ ನಂಬಿಕೆಗಳಷ್ಟೇ. ಇದೆಲ್ಲ ಸಾಮಾನ್ಯ ಜನ ಹಾಕುವಂಥ ಪ್ರಶ್ನೆ. ಇನ್ನು ಜಿಜ್ಞಾಸುಗಳು ಕೆಲವೊಂದು ಪ್ರಶ್ನೆ ಹಾಕ್ತಾರೆ. ಚಂದ್ರಗ್ರಹಣ ಮನಸ್ಸಿಗೆ ಯಾಕೆ ಸಂಬಂಧಪಟ್ಟದ್ದು? ಚಂದ್ರ ಮನಸ್ಸಿನ ಕಾರಕ, ಜ್ಯೋತಿಷದಲ್ಲಿ ನಮಗೆ ಗೊತ್ತಿದೆ. ಅವನ ಮೇಲೆ ರಾಹುಕೇತುಗಳ ಪ್ರಭಾವ ಬಿದ್ದರೆ ಮನಸ್ಸು ಅಸ್ಥಿರ, ಗೊಂದಲಕ್ಕೆ ಒಳಗಾಗುತ್ತೆ. ಆಮೇಲೆ ವೇದ ಅಂತಾರೆ. ಏನದು? ನಾವು ಆಲ್ರೆಡಿ ಗೋಚಾರದ ಪಾಠದಲ್ಲಿ ನಾವು ನೋಡಿದ್ದೇವೆ. ವೇದ ಅಂತ ಅಂಬುದೇ ಇಟ್ಸ್ ಎ ಅಬ್ಸ್ಟ್ರಕ್ಷನ್. ಗ್ರಹಣ ಸಮಯದಲ್ಲಿ ಯಾವ ಯಾವ ನಕ್ಷತ್ರ ರಾಶಿಗಳಿಗೆ ತಡೆ ಉಂಟಾಗತ್ತೋ, ಅಂದರೆ ನಕ್ಷತ್ರ ರಾಶಿ ಅಂದ ತಕ್ಷಣ ಜನ್ಮ ನಕ್ಷತ್ರ ಜನ್ಮ ರಾಶಿ ಅಂತ ಅಂದ್ಕೋಬೇಡಿ. ಓಕೆ, ಎಲ್ಲ ನಕ್ಷತ್ರಗಳು ಇರುತ್ತೆ, ನನ್ನ ನಕ್ಷತ್ರ ಅಂತ ಅಂದ್ಕೋಬಾರದು. ಇದನ್ನೇ ವೇದ ಅಂತ ಅಂಬೋದು ಗೋಚಾರದ ಕಾನ್ಸೆಪ್ಟ್. ಅದು ಗ್ರಹಣ ಸಮಯದಲ್ಲಿ ಗ್ರಹಣದ ಪರಿಣಾಮ ಎಲ್ಲರ ಮೇಲೂ ಒಂದೇ ರೀತಿಯಾಗಿ ಬೀಳುತ್ತದ? ಇಲ್ಲ. ಅದು ಚಂದ್ರ ನಿರೀಕ್ಷಣ ಇರುವಂಥ ನಕ್ಷತ್ರ ರಾಶಿ, ಗ್ರಹಣ ಯಾವ ಸ್ಥಾನದಲ್ಲಿ ಇದೆಯೋ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಸಿಂಹ ರಾಶಿಯಲ್ಲಿದೆ, ಅಗ್ನಿತತ್ವವಾದ ವಿಚಾರ. ಜಲರಾಶಿಯಲ್ಲಿ ಇತ್ತು ಅಂದ್ಕೊಳ್ಳಿ, ಬೇರೆ ನೀರಿನ ಸಂಬಂಧಪಟ್ಟದ್ದು ಇದು ಬರ್ತದೆ. ಜಪ ಮಾಡಿದ್ರೆ ಏನು ಫಲ ಆಗ್ತದೆ? ಗ್ರಹಣ ಕಾಲದಲ್ಲಿ ಚೈತನ್ಯ ತುಂಬ ಹೆಚ್ಚಾಗ್ತದೆ. ಆದ್ದರಿಂದ ಒಂದು ಮಂತ್ರ ಜಪ ಸಾಮಾನ್ಯ ಕಾಲಕ್ಕಿಂತ 1000 ಪಟ್ಟು ಕಾನ್ಸಂಟ್ರೇಷನು, ಅಟೆನ್ಷನು ಕೊಡ್ತದೆ, ಶಕ್ತಿ ಫಲವಾಗ್ತದೆ. ಇದು ಗ್ರಹಣಕ್ಕೆ ಸಂಬಂಧಪಟ್ಟ ವಿಚಾರ. ಇದರಲ್ಲಿ ವ್ಯಕ್ತಿಗತವಾಗಿ ಗೊಂದಲಗೆಡಿಸಿಕೊಳ್ಳುವಂಥದ್ದು ಏನೂ ಇಲ್ಲ. ಹಾಗಾಗಿ ಯಾವುದೇ ಆಗಲಿ ವಿಚಾರವನ್ನು 3 ಭಾಷೆಗಳನ್ನು ನೋಡ್ಬೇಕು. ಸಾಮಾನ್ಯವಾದಂಥ ನೀವು ಪ್ರಶ್ನೆಗಳಿತ್ತು ಅಂದ್ಕೊಳ್ಳಿ, ದರ್ಶನ ಭಾಷೆ ಸಾಕು. ನೀವು ಆಳವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಗುಹ್ಯ ಭಾಷೆಗೆ ಹೋಗಬೇಕು. ಸಮಾಧಿ ಸ್ಥಿತಿಗೆ ಹೋಗಬೇಕಾದ್ರೆ ಸಮಾಧಿ ಭಾಷೆ, ಅದು ಈ ಸದ್ಯಕ್ಕೆ ಅದು ಅಪರೋಕ್ಷ ಜ್ಞಾನಿಗಳು, ಸಾಧಕರು ಅವರು ನೋಡಿಕೊಳ್ತಾರೆ, ಅವರ ಅರ್ಥ ಅದು. ಹಾಗಾಗಿ ಎಲ್ಲರಿಗೂ ಒಂದೇ ರೀತಿಯಾದಂಥ ಅರ್ಥ ಕೊಡುವುದಿಲ್ಲ ಅಂತಂಬುದು ಮುಖ್ಯವಾಗಿ ನೋಡಬೇಕು. ಮತ್ತು ಈ ಪ್ರಶ್ನೋತ್ತರಗಳ ಮುಂದುವರಿಸೋದಕ್ಕೆ ಮುಂಚಿತವಾಗಿ ಒಂದು ಸಣ್ಣ ಅಪ್ಡೇಟನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ನೀವು ಈಗಾಗಲೇ ವೈಶ್ವಾನರ.com
ನಾವು ಆ್ಯಪನ್ನು ಮಾಡಿದ್ದೇವೆ, ಎಲ್ಲರೂ ನೀವು ಇನ್ಸ್ಟಾಲ್ ಮಾಡಿಕೊಂಡಿದ್ದೀರಿ ಅಂತ ಅಂದುಕೊಳ್ತೇನೆ. ಇದರಲ್ಲಿ vaishvanara.com/epath ಇದು ನಿಮಗೆ ಆಟೋಮ್ಯಾಟಿಕ್ಕಾಗಿ ಈ ರೀತಿ ತೋರಿಸುತ್ತೆ. ಇದರಲ್ಲಿ ಸಣ್ಣ ಬದಲಾವಣೆ ಏನು ಮಾಡಿದ್ದೀನಿ ಅಂತಂದರೆ, ಲಾಸ್ಟ್ ಟೈಮು ಜ್ಯೋತಿಷ್ಯ ಅಂತಂಬುವಂಥ ಒಂದು ಭಾಗ ಇದಲ್ವಾ, ಈ ಜ್ಯೋತಿಷ್ಯ ಭಾಗದಲ್ಲಿ ನಾನೇನು ಹೇಳಿದೆ, ನೀವು ಪ್ರೊಫೈಲ್ ಆ್ಯಡ್ ಮಾಡಿ ನಿಮ್ಮ ಜಾತಕದಲ್ಲಿರುವಂಥ ಗ್ರಹಗಳು ನಂಬರ್ಸನ್ನು ಆ್ಯಡ್ ಮಾಡಿ ಅಂತ ನಿಮಗೆ ಹೇಳಿದೆ. ಆ ನಂಬರ್ಸ್ ಆ್ಯಡ್ ಮಾಡಿದರೆ ಆಮೇಲೆ ಈ ನೀವು ಜಾತಕವನ್ನು ನಿಮಗೆ ಕುಂಡಲಿ ಪ್ರಕಾರ ಬರುತ್ತೆ, ಅದರಿಂದ ನಿಮಗೆ ಗೋಚಾರದ ಫಲವು ತೋರಿಸುತ್ತೆ ಅಂತ ಹೇಳಿದೆ. ಅಂದರೆ ಯಾವ ರೀತಿ ಆಸ್ಟ್ರಾಲಜಿ ಇಂಜನ್ ಇದರಲ್ಲಿ ಇಲ್ಲ, ಕೇವಲ ನೀವು ಗ್ರಹ ಸ್ಥಿತಿಯನ್ನು ನೀವೇ ಎಂಟರ್ ಮಾಡಿಕೊಳ್ಬೇಕು. ಇಲ್ಲಿ ಆ ಆಪ್ಷನ್ ತೆಗೆದುಬಿಟ್ಟಿದ್ದೇನೆ, ಹೊಸ ಆಪ್ಷನ್ ಇಟ್ಟಿದ್ದೇನೆ, ಆಸ್ಟ್ರಾಲಜಿ ಇಂಜನ್ ಕನೆಕ್ಟ್ ಮಾಡಿದ್ದೇನೆ API-ಯನ್ನು. ಈಗ ನೀವು ನಿಮ್ಮ ಜಾತಕದಲ್ಲಿರುವಂಥ ಗ್ರಹಗಳನ್ನು ಆ್ಯಡ್ ಮಾಡೋದು ಬೇಕಾಗಿಲ್ಲ, ಮಾಮೂಲಾಗಿ ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸ್ ಆಫ್ ಬರ್ತ್ ಆ್ಯಡ್ ಮಾಡಿದರೆ ಸಾಕು. ಇಲ್ಲಿ ನೋಡಿ, ಆ್ಯಡ್ ಅಂತ ಒಂದು ಬಟನ್ ಇದಲ್ಲ, ಇದನ್ನು ಕ್ಲಿಕ್ ಮಾಡಿ ಈ ರೀತಿ ಪಾಪಪ್ ಬರುತ್ತೆ. ಹಿಂದೆ ಇಲ್ಲಿ ಗ್ರಹಗಳು ನೀವು ಎಂಟರ್ ಮಾಡಬೇಕಾಯಿತು ಮ್ಯಾನ್ಯುವಲ್ ಆಗಿ. ಈಗ ಏನು ಮಾಡ್ತೀರಿ, ಡೈರೆಕ್ಟಾಗಿ ನಿಮ್ಮ ಹೆಸರು ಟೈಪ್ ಮಾಡಿಕೊಳ್ಳಿ, ಡೇಟ್ ಆಫ್ ಬರ್ತ್ ಹಾಕಿ, ಡೇಟ್ ಆಫ್ ಬರ್ತ್ 15/10/2015, ಟೈಮ್ ಎಂಟರ್ ಮಾಡಿ 12:15, ಪ್ಲೇಸ್ ಸಿಟಿ ಇದೆ, ಸಿಟಿ ಎಂಟರ್ ಮಾಡಿ. ಎಂಟರ್ ಮಾಡಿ ಇಲ್ಲಿ ಸರ್ಚ್ ಬಟನ್ ಇದೆ, ಇದನ್ನು ಎಂಟರ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಇಂಟರ್ನೆಟ್ ಕನೆಕ್ಟಿವಿಟಿ ಇದೆ, ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಬರುತ್ತೆ. ಇನ್ ಕೇಸ್ ಹಳ್ಳಿ ಯಾವುದೋ ಇದೆ ಅದು ಬರಲಿಲ್ಲ ಅಂತಂದರೆ ನೀವೇ ಮ್ಯಾನ್ಯುವಲ್ ಆಗಿ ಇಲ್ಲಿ ಎಂಟರ್ ಮಾಡ್ಕೋಬೇಕು. ಗೂಗಲ್ ಸರ್ಚಲ್ಲಿ ಗೂಗಲ್ ಮ್ಯಾಪ್ಸಿಗೆ ಹೋಗಿ ನಿಮ್ಮ ಊರ ಹೆಸರು ಹೊಡೆದು ಅಲ್ಲಿ ಲಾಂಗಿಟ್ಯೂಡ್ ಏನಿದೆ ಲ್ಯಾಟಿಟ್ಯೂಡ್ ಏನಿದೆ ನೋಡಿ ನೀವೇ ಟೈಪ್ ಮಾಡಿಕೊಳ್ಳಿ. ಆಮೇಲೆ ಟೈಮ್ ಝೋನ್ ಇದೆ, ಇದು ಫಿಕ್ಸ್ಡ್ ಇಂಡಿಯಾಗೆ 5.5 ಮಾಡಿಲಿ, ಸೇವ್ ಮಾಡಿ, ನಿಮ್ಮ ಪ್ರೊಫೈಲು ಸೇವ್ ಆಗುತ್ತೆ. ಇದರಲ್ಲಿ ಡೈರೆಕ್ಟಾಗಿ ಅದೇ ಕ್ಯಾಲ್ಕುಲೇಟ್ ಮಾಡ್ತದೆ. ಇಲ್ಲಿ ನೋಡಿ ಸೆಲೆಕ್ಟ್ ಪ್ರೊಫೈಲ್ ಅಂತಿದ್ದಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಟೆಸ್ಟ್ ಅಂತ ಹೊಡಿರಿ. ನೋಡಿ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಆಗಿ ಜಾತಕ ಕ್ಯಾಲ್ಕುಲೇಟ್ ಆಗ್ತದೆ. ನೋಡಿ ಪಂಚಾಂಗ, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇದು ಎಂಟರ್ ಆಗ್ತದೆ. ಆಮೇಲೆ ಜಾತಕ ರಾಶಿ ಚಕ್ರ, ನವಾಂಶ ಚಕ್ರ ಎರಡೂ ಡಿಸ್ಪ್ಲೇ ಮಾಡ್ತದೆ. ಆಮೇಲೆ ನಿಮಗೆ ವಿಂಶೋತ್ತರಿ ದಶೆ ಕೂಡ ಕ್ಯಾಲ್ಕುಲೇಟ್ ಆಗ್ತದೆ. ಈಗ ಯಾವ ದಶ ನಡೀತಾ ಇದೆ ಅದರ ಮಧ್ಯೆ ಕ್ಲಿಕ್ ಮಾಡಿದ್ರೆ ನಿಮಗೆ ದಶ, ಪ್ರತ್ಯಂತರ ದಶ ಎಲ್ಲ ಬರುತ್ತೆ. ಮಹಾದಶ ಸೂಚನೆ ಮಾಡ್ತದೆ, ಮಹಾದಶ ಗುರು, ಅಂತರ್ದಶ ಬಂದ ಶುಕ್ರ, ಅದರಲ್ಲಿ ಪ್ರತ್ಯಂತರ ದಶ, ಹೀಗೆ 3 ಲೆವೆಲ್ಸ್ವರೆಗೂ ನೀವು ಬ್ರೌಸ್ ಮಾಡ್ಕೊಳ್ಬೋದು. ಕೆಳಗೆ ಇನ್ನು ನಿಮಗೆ ಪ್ರೊಫೈಲ್ಸ್ ಇರುತ್ತೆ, ನೀವು ಬೇಕಾದ್ರೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಕೊಳ್ಬೋದು. ಇಲ್ಲ ನಿಮ್ಮ ಇಂಪಾರ್ಟೆಂಟ್ ಎಲ್ಲ ಸೇವ್ ಮಾಡಿದ ಮೇಲೆ ನಿಮಗೆ ಅದನ್ನು ಎಕ್ಸ್ಪೋರ್ಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇದೆ. ಆ ಎಕ್ಸ್ಪೋರ್ಟ್ ಕೊಡಿದ್ರೆ ಒಂದು JSON ಫೈಲಲ್ಲಿ ನಿಮಗೆ ಡೌನ್ಲೋಡ್ ಆಗುತ್ತೆ. ಅದೇ ನಿಮಗೆ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ, ಈಗ ಸಪೋಸ್ ಡಿವೈಸ್ ಚೇಂಜ್ ಮಾಡಿದ್ರು, ಡೆಸ್ಕ್ಟಾಪಿಗೆ ಹೋದ್ರೂ ಚೇಂಜ್ ಮಾಡ್ಬೇಕಾದ್ರೆ ಇಂಪೋರ್ಟ್ ಅಂತ ಹೊಡೆದ್ರೆ ಆ ಫೈಲ್ ಕೇಳುತ್ತೆ. ಆ ಫೈಲನ್ನು ನೀವು ಎಂಟರ್ ಮಾಡಿದರೆ, ನೀವು ಡೌನ್ಲೋಡ್ಸ್ ಎಲ್ಲ ಸೇವ್ ಆಗಿರುತ್ತಲ್ಲ, ಆ ಫೈಲ್ ನೀವು ಎಂಟರ್ ಮಾಡಿದರೆ ನೀವು ಇಂಪೋರ್ಟ್ ಆಗುತ್ತೆ, ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ. ಇದರಲ್ಲೂ ಆಪ್ಷನ್ ಇದೆ. ಅದೇ ರೀತಿ ಕೆಳಗೆ ನಿಮಗೆ ಆ್ಯಪಲ್ಲಿ ಬ್ಯಾಕಪ್ ಆ್ಯಂಡ್ ರಿಸ್ಟೋರ್ ಇದೆಲ್ಲ, ಇದರಲ್ಲೂ ಕೂಡ ಆಪ್ಷನ್ ಇದೆ. ಹೀಗೆ ಮಾಡ್ಕೋಬೋದು. ಇದರ ಹೊಸ ಇಂಟಿಗ್ರೇಷನ್ ಏನಂತಂದರೆ, ರಿಯಲ್ ಟೈಮ್ ಡೇಟಾ ಕೊಟ್ಟರೆ ನಿಮಗೆ API ಕಾಲ್ ಆಗಿ ಅಷ್ಟರಲ್ಲಿ ಅದೇ ಕ್ಯಾಲ್ಕುಲೇಟ್ ಮಾಡುತ್ತೆ. ಹಾಗಾಗಿ ನೀವು ಇಂಡಿವಿಜುವಲ್ ಆಗಿ ಗ್ರಹಗಳು ಅವರ ಎಲ್ಲಿದೆ ಅಂತ ಆ ನಂಬರ್ಸ್ ಎಲ್ಲ ಕೂಡ ನೀವು ಆ್ಯಡ್ ಮಾಡೋದು ಬೇಕಾಗಿಲ್ಲ. ಚಂದ್ರನ ಲಾಂಗಿಟ್ಯೂಡು ಆ್ಯಡ್ ಮಾಡೋದು ಬೇಕಾಗಿಲ್ಲ. ಸೊ ಜಸ್ಟ್ ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ಇದರಲ್ಲಿ ಇನ್ನೊಂದು ಇಂಪ್ರೂವ್ಮೆಂಟ್ ಮಾಡಿದ್ದೇನೆ, ಒಂದು ನಿಮಿಷ. ಜ್ಯೋತಿಷ್ಯ ಭಾಗಕ್ಕೆ ಹೋಗಿ ಟೆಸ್ಟ್ ಸೆಲೆಕ್ಟ್ ಮಾಡಿಕೊಳ್ಳಿ, ಈ ರೀತಿ ಬರುತ್ತೆ. ಆಮೇಲೆ ಎಕ್ಸ್ಪೋರ್ಟ್ PDF, ಯಾರಾದರೂ ಜಾತಕಗಳು ಕೇಳ್ತಾ ಇರ್ತಾರೆ, ಸದ್ಯಕ್ಕೆ ಇದು ಇಂಗ್ಲೀಷಲ್ಲಿ ಮಾತ್ರ ಬರುತ್ತೆ. ಎಕ್ಸ್ಪೋರ್ಟ್ ಟು PDF ಅಂತ ಕೊಟ್ಟರೆ ಇದು ಕ್ಲಿಕ್ ಮಾಡಿ, ಇದು ಜನರೇಟ್ ಆಗುತ್ತೆ. PDF ಜನರೇಟ್ ಆಗಿ ನಿಮ್ಮ ಡೌನ್ಲೋಡ್ಸಲ್ಲಾಗಲಿ ತೋರಿಸುತ್ತೆ. ನೋಡಿ PDF ಜನರೇಟೆಡ್ ಸಕ್ಸಸ್ಫುಲಿ. ಇಲ್ಲಿ ನೋಡಿ ಟೆಸ್ಟ್ ಬರ್ತ್ ಚಾರ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಕಾಣುತ್ತೆ. ನಾನು ಕಂಪ್ಯೂಟ್ರಲ್ಲಿ ತೋರಿಸ್ತಾ ಇದ್ದೇನೆ, ನೀವು ಬೇಕಾದ್ರೆ ಮೊಬೈಲ್ ಫೋನಲ್ಲಿ ನೋಡ್ಕೋಬೋದು. ಸೊ ಈ ರೀತಿ ಅವರ ಬರ್ತ್ ಚಾರ್ಟ್ ಡೀಟೇಲ್ಸು, ಅವ್ರ ಡೇಟ್ ಆಫ್ ಬರ್ತು, ಆ ಪ್ಲೇಸು, ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ತೋರಿಸುತ್ತೆ. ಪಂಚಾಂಗದ ಸೆಕ್ಷನಲ್ಲಿ ನಿಮಗೆ ತಿಥಿ, ವಾರ, ನಕ್ಷತ್ರ, ಆಮೇಲೆ ಕರೆಂಟ್ ದಶ, ಈಗ ಏನು ದಶ ನಡೀತಾ ಇದೆ ಅಂತ ತೋರಿಸುತ್ತೆ.
ಆಮೇಲೆ ರಾಶಿ ಚಕ್ರ, ನವಾಂಶ ಚಕ್ರ, ಲಾಂಗಿಟ್ಯೂಡ್ಸ್, ಯಾವ ಗ್ರಹ ಯಾವ ಲಾಂಗಿಟ್ಯೂಡಲ್ಲಿದೆ, ಯಾವ ನಕ್ಷತ್ರದಲ್ಲಿದೆ, ಯಾವ ರಾಶಿಯಲ್ಲಿದೆ ಸೂಚನೆ ಮಾಡ್ತದೆ. ಪಾದ ಕೂಡ ಇದರಲ್ಲಿ ಸೂಚನೆ ಮಾಡ್ತದೆ. ಚಂದ್ರ ಯಾವ ನಕ್ಷತ್ರ ಯಾವ ಪಾದಲ್ಲಿದೆ ಅದು ಅವನ ಜನ್ಮ ನಕ್ಷತ್ರ ಆಗುತ್ತೆ. ರಾಶಿ ಅವನ ಜನ್ಮ ರಾಶಿ ಆಗುತ್ತೆ. ಸೆಕೆಂಡ್ ಪೇಜಲ್ಲಿ ನಿಮಗೆ ದಶೆಗಳು ಅಂತರ್ದಶೆಗಳನ್ನ ಮಾತ್ರ ಕೊಟ್ಟಿದ್ದೇನೆ. ಪ್ರತ್ಯಂತರ್ದಶೆ ಅಂತಂದರೆ ಮತ್ತೆ ಒಂದು 10 ಪೇಜೇ ಆಗ್ತದೆ. ಹಾಗೆ ಅಂತರ್ದಶವನ್ನು ಮಾತ್ರ ಕೊಟ್ಟಿದ್ದೇನೆ. ಸೊ 2 pages ಅಲ್ಲಿ ಬರುತ್ತೆ. ಸದ್ಯಕ್ಕೆ ಇದು ಇಂಗ್ಲೀಷಲ್ಲಿ ಮಾತ್ರವೇ ಇದೆ. ಫ್ಯೂಚರ್ಲಿ ಬೇಕಾದ್ರೆ ರೀಜನಲ್ ಲ್ಯಾಂಗ್ವೇಜ್ ಕನ್ನಡ, ಸಂಸ್ಕೃತ, ತೆಲುಗು ಅದನ್ನು ಆ್ಯಡ್ ಮಾಡ್ತೇವೆ. ಸೊ ಈ ರೀತಿ ಬರ್ತ್ ಚಾರ್ಟ್ ಬರುತ್ತೆ. ಇದನ್ನು ಯಾರಿಗಾನ ಬೇಕಾದರೆ ನೀವು ಸಿಂಪಲ್ ಡೀಟೇಲ್ಸ್ ಇರುತ್ತೆ. ನಮಗೆ ಅವಶ್ಯಕತೆ ಇಲ್ಲದಂಥ ಡೀಟೇಲ್ಸ್ ಯಾವುದೂ ಇರಲ್ಲ. ನಮಗೆ ಭಾಳ ಜನ ಕೊಡ್ತಾರೆ, ದೊಡ್ಡ ದೊಡ್ಡ ಪುಸ್ತಕ ಕೊಡ್ತಾರೆ. ನಾವು ನೋಡೋದೇನು ಸಿಂಪಲ್ ಚಕ್ರವನ್ನು ಮಾತ್ರ ನೋಡ್ತೇವೆ. ಅದನ್ನೆಲ್ಲ ಯಾರು ಜ್ಯೋತಿಷ್ಯನೂ ನೋಡಲ್ಲ, ಅವ್ರಿಗೆ ಓದ್ಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಜಾಸ್ತಿ ಬೇಕಾಗಿಲ್ಲ. ಇಂಪಾರ್ಟೆಂಟ್ ಬೇಕಾದೇನು ಪಂಚಾಂಗ ಕೂಡ ಬೇಕಾಗಿಲ್ಲ. ನಕ್ಷತ್ರ ಬೇಕು. ಜನ್ಮ ನಕ್ಷತ್ರ ಯಾವುದು, ಜನ್ಮರಾಶಿ ಯಾವುದು, ರಾಶಿ ಕುಂಡಲಿ, ನವಾಂಶ ಕುಂಡಲಿ, ಏನಾದರೂ ಗ್ರಹ ಸ್ಥಿತಿ ಬೇಕಾದ್ರೆ ಗ್ರಹ ಸ್ಥಿತಿ, ವಕ್ರಿ ಆಗಿದ್ರೆ ಇಲ್ಲಿ ತೋರಿಸುತ್ತೆ R ಅಂತ ತೋರಿಸುತ್ತೆ, ಅಸ್ತಂಗತನಾಗಿದ್ರೆ C ಅಂತ ತೋರಿಸುತ್ತೆ. ಅಷ್ಟಿದ್ರೆ ಸಾಕು. ಆಮೇಲೆ ಅಂತರ್ದಶೆಗಳು ಇಷ್ಟು ಬಿಟ್ಟು ಜಾಸ್ತಿ ಯಾವುದು ನೋಡಲ್ಲ. ಇನ್ನು ನಿಮಗೆ ಫ್ಯೂಚರ್ ಅಡ್ವಾನ್ಸ್ಡ್ ಆಗಿ ಬೇಕು ಅಂತಂದರೆ ಡೆಡಿಕೇಟೆಡ್ ಸಾಫ್ಟ್ವೇರ್ಸ್ ಬೇಕಾದ್ರೆ ಬಳಸ್ಕೊಳ್ಬೋದು. ನೋಡೋಣ ಮುಂಚೆ ಏನಾದರೂ ಇದನ್ನೇ ಫರ್ದರ್ ಇಂಪ್ರೂವ್ಮೆಂಟ್, ಷಡ್ಬಲ, ಅಷ್ಟಕವರ್ಗ, ಗೋಚಾರದ ಫಲ ಆ ಥರ ನೋಡಬೇಕು ಅಂತ ಅದಕ್ಕೆ ಸಂಬಂಧಪಟ್ಟ ಡೆಡಿಕೇಟೆಡ್ ಆ್ಯಪ್ ಒಂದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದಾದ ಮೇಲೆ ನಿಮ್ಮ ಜೊತೆ ಹಂಚಿಕೊಡ್ತೇನೆ. ಸದ್ಯದ ಇಂಪ್ರೂವ್ಮೆಂಟ್ ಇದೆ. ನೀವು ಬೇಕಾದ್ರೆ ನಿಮ್ಮ ಪ್ರೊಫೈಲ್ಸ್ ಎಲ್ಲ ಆ್ಯಡ್ ಮಾಡಿಕೊಳ್ಬೋದು. ಆ ಜಾತಕಗಳನ್ನ ಈ ಜಾತಕ ಎಲ್ಲ ಡೀಟೇಲ್ಸ್ ಎಲ್ಲ ಕೂಡ ನಿಮ್ಮ ಲೋಕಲ್ ಸ್ಟೋರೇಜಲ್ಲೇ ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ಮೊಬೈಲ್ ಚೇಂಜ್ ಮಾಡಬೇಕಾದ್ರೆ ಅಥವಾ ಈ ಒಂದು ಸಮಥಿಂಗ್ ಲೈಕ್ ರೀಸೆಟ್ ಮಾಡಬೇಕು ಆ ಥರ ಆದರೆ ಬ್ಯಾಕಪ್ ಒಂದ್ಸರಿ ತೆಕ್ಕೊಳ್ಳಿ. ಬ್ಯಾಕಪ್ ತೆಕ್ಕೊಂಡ್ರೆ ಡೀಟೇಲ್ಸ್ ಎಲ್ಲ ಇರುತ್ತೆ. ಇಲ್ಲ ಅಂತಂದರೆ ಮತ್ತೆ ನೀವು ಫ್ರೆಶ್ ಆಗಿ ಎಲ್ಲ ಡೇಟಾ ಮತ್ತೆ ಎಂಟರ್ ಮಾಡಿಕೊಳ್ಬೇಕು. ಇದು ಒನ್ ಟೈಮ್ ಅಷ್ಟೇ. ಮನೆಗೆ ಒಂದು 4 ಜನ ಇದ್ರೆ ಅಂದ್ಕೊಳ್ಳಿ, 4 ಜನ ಹೆಸರುಗಳಲ್ಲಿ ಟೈಪ್ ಮಾಡಿ ಇಟ್ಕೊಂಡ್ಬಿಟ್ರೆ ಜಾತಕ ರೆಡಿಯಾಗಿರುತ್ತೆ. ಎಕ್ಸ್ಪೋರ್ಟ್ ಮಾಡಿಕೊಳ್ಬೋದು. ಒಂದು ಸಲ ನೀವು ಇದು ಕ್ಯಾಲ್ಕುಲೇಟ್ ಮಾಡೋ ಕಾಲಕ್ಕೆ ಮಾತ್ರವೇ ನಿಮಗೆ ಇಂಟರ್ನೆಟ್ ಕೇಳುತ್ತೆ. ಒಂದ್ಸಲ ಕ್ಯಾಲ್ಕುಲೇಷನ್ ಆಗೋಯ್ತು ಅಂತಂದರೆ ಆಮೇಲೆ ನಿಮಗೇನು ಇಂಟರ್ನೆಟ್ ಅವಶ್ಯಕತೆ ಇಲ್ಲ. ಆದರೆ ಇವತ್ತಿನ ದಿನ ಮೊಬೈಲ್ ಫೋನ್ ಇಲ್ಲದ, ಇಂಟರ್ನೆಟ್ ಇಲ್ಲದ ಮೊಬೈಲ್ ಫೋನ್ ಇಲ್ಲವೇ ಇಲ್ಲ. ಹಾಗಾಗಿ ಇಂಟರ್ನೆಟ್ ಯಾವಾಗೂ ಕನೆಕ್ಟಿವಿಟಿ ಇರುತ್ತೆ, ಆದ ಕಾರಣ ತೊಂದರೆ ಇಲ್ಲ. ಆಮೇಲೆ ಇನ್ನೊಂದು ಸಣ್ಣದು ಅಷ್ಟೇ, ಇದರ ಇಂಪ್ರೂವ್ಮೆಂಟ್ ಇಷ್ಟೇ. ಬೇಕಾದ್ರೆ ನೀವು ಇದನ್ನು ಈ ರೀತಿ ಬಳಸಿಕೊಳ್ಬೋದು. ನೆಕ್ಸ್ಟ್ ಇವತ್ತಿನ ಪಾಠದಲ್ಲಿ ಇಷ್ಟು ವಿಷಯಗಳು. ಮೇಯ್ನ್ ನಮಗೆ ವಿವಾಹಕ್ಕೆ ಸಂಬಂಧಪಟ್ಟ ಮುಂದುವರಿಲಿಲ್ಲ. ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅದನ್ನು ಪಾಠವನ್ನು ಮುಂದುವರಿಸೋಣ. ಓಕೆ. ಸೊ ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಪ್ರಶ್ನೆಗಳೇನಾದರೂ ಇದ್ದರೆ ನೀವು ಕೇಳಬಹುದು. 1 ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ.